Hi, ladies students. Welcome to SPUC Coaching Center, Vijaypura. ಸೊ ಯಾರು ಮೊನ್ನೆ PUC 1 ಎಕ್ಸಾಮ್ಸ್ ನ ಮುಗಿಸಿ PUC 2 ಎಂಟ್ರಿ ಆಗಿರಲ್ಲ, ಕೆಲವೊಬ್ರು ವೆಕೇಶನ್ ಕ್ಲಾಸಸ್ಗೆ ಬರಬೇಕು ಅಂತೇಳಿ ಪ್ಲಾನ್ ಇದಿರ್ತದ. ಸೊ ಆಲ್ರೆಡಿ ಕೆಲವೊಬ್ರು ಅಡ್ಮಿಷನ್ ಮಾಡ್ಕೊಂಡು ಕ್ಲಾಸಸ್ಗೆ ಅಟೆಂಡ್ ಆಗ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಹೆಂಗಂದ್ರೆ ಎಲ್ಲಿ ಹೋಗೋಣ, ಯಾವ ತರ ಕಲಿಸ್ತಾರ, ಏನ್ ಒಂದ್ ಸಬ್ಜೆಕ್ಟ್ ಕಲಿಸ್ತಾರೋ, 2 ಸಬ್ಜೆಕ್ಟ್ ಕಲಿಸ್ತಾರೋ. ಸೊ ಆ ತರ ವಿಚಾರ ಮಾಡ್ತಾ ಇರ್ತಾರಲ್ಲ, ಅಂತವ್ರಿಗೆಲ್ಲರಿಗೂ ಒಂದು ಸೊಲ್ಯೂಷನ್ PUC ಕೋಚಿಂಗ್ ಸೆಂಟರ್ ಒಳಗಡೆ ಓನ್ಲಿ 1 ಸಬ್ಜೆಕ್ಟ್ ಆಗ್ಲಿ 2 ಸಬ್ಜೆಕ್ಟ್ ಆಗ್ಲಿ ಇಲ್ಲ, ಎಲ್ಲ 4 ಸಬ್ಜೆಕ್ಟ್ PCMB ಅಂದ್ರೆ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಆ 4 ಸಬ್ಜೆಕ್ಟ್ ಕಲ್ತ್ರೆ ಮಾತ್ರ ನಿಮಗ ಥಿಯರಿಗೂ ಹೆಲ್ಪ್ ಆಗ್ತದ. ಅಷ್ಟೇ ಅಲ್ಲ, ಸೊ CET ನೀಟ್ ಅಂತೇಳಿ ಏನ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಂತೇಳಿ ಇಂಟ್ರೆಸ್ಟ್ ಇರ್ತಿರಲ್ಲ, ಆ ಎಕ್ಸಾಮ್ಸ್ ಗಳಿಗೂ ಪ್ರಿಪರೇಷನ್ ಹೆಲ್ಪ್ ಆಗ್ತದ. ಸೊ ಕೆಲವೊಂದ್ ಕಡೆ ಅದು ಸ್ಟೂಡೆಂಟ್ಸ್ ಬಂದ್ ಹೇಳಿದ್ದು, ಸರ್ ನಮ್ಮಲ್ಲಿ ಕೆಲವೊಂದ್ ಕಡೆ ಹೆಂಗಂದ್ರ 2 ಸಬ್ಜೆಕ್ಟ್ ಕಲಿಸಿ, ಸೊ ಉಳಿದಿದ್ದು ನೀವೇ ಓದ್ಕೋರಿ, ಕೆಮಿಸ್ಟ್ರಿ ನೀವೇ ಓದ್ಕೋರಿ, ಬಯಾಲಜಿ ನೀವೇ ಓದ್ಕೋರಿ. ಕೆಲವೊಂದ್ ಕಡೆ ಸೊ ಕೆಮಿಸ್ಟ್ರಿ ಬಯಾಲಜಿ ಕಲಿಸಿ, ಮ್ಯಾಥ್ಸ್ ನೀವೇ ಪ್ರಾಕ್ಟೀಸ್ ಮಾಡ್ರಿ, ಫಿಸಿಕ್ಸ್ ನೀವೇ ಪ್ರಾಕ್ಟೀಸ್ ಮಾಡ್ರಿ ಅಂತೇಳಿ ಹಿಂಗ. ಸೊ ಮೆನಿ ಮೋರ್ ಕೋಚಿಂಗ್ ಸೆಂಟರ್ಸ್ ದೊಳಗ ಹಂಗೆಲ್ಲಾ ಮಾಡಿ ಕೆಲವೊಂದ್ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ ಆಗಿಬಿಡ್ತದ. ಇವ್ರು 4 ಅಂತೇಳಿ ಪಾಂಪ್ಲೆಟ್ ದೊಳಗಾಗ್ಲಿ, ಸೊ ಬ್ಯಾನರ್ ದೊಳಗ ಆಗ್ಲಿ ಹಾಕಿರ್ತಾರ, ಇವ್ರು ಕಲಿಸೋದು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಅಲ್ಲ. ಸೊ ಅದಕ್ಕೆ PUC ಕೋಚಿಂಗ್ ಸೆಂಟರ್ದಾಗನು ಅದೇ ತರನೇ 1-2 ಕಲಿಸ್ತಾರೆ ಏನು ಅಂತೇಳಿ. ಸೊ ಆ ತರ ಏನಿಲ್ಲ, ನಮ್ಮಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಕಟ್ ಆಗಿ 50 ಚಾಪ್ಟರ್ಸ್ ಇದ್ದಾವೆ. PCMB 4 ಕೂಡಿದ್ರ ಆ 50 ಚಾಪ್ಟರ್ಸ್ ಅಂದ್ರೆ 50 ಚಾಪ್ಟರ್ಸ್ ನ ಇಫ್ ವಿ ಕವರ್, ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ದಿ 1 ಟೈಮ್ ಸಿಲೆಬಸ್ ಕಂಪ್ಲೀಷನ್. ಸೊ ಆ ತರನ ಕೆಲವೊಬ್ರು ಬರೀ ವೆಕೇಶನ್ ಅನ್ನ 2 ತಿಂಗಳ 3 ತಿಂಗಳ ನಾವೆಲ್ಲ ಸಿಲೆಬಸ್ ಮುಗಿಸ್ತೀವಿ ಅಂತೇಳಿ, ಮುಗಿಸೋರು ಹೆಂಗ್ ಮುಗಿಸ್ತಾರೋ, ಅವ್ರ ಕಲಿಯೋರು ಹೆಂಗ್ ಕಲಿತಾರೋ ಅವರಿಗೆ ಗೊತ್ತಾ. ಯಾಕಂದ್ರೆ ಒಂದು ಸೈಂಟಿಫಿಕಲ್ಲಿ ವಿಚಾರ ಮಾಡಿದ್ರೆ, ಯಾಕಂದ್ರೆ ಬಿಕಾಸ್ ಐ ಆಮ್ ಹ್ಯಾವಿಂಗ್ 9 year ಎಕ್ಸ್ಪೀರಿಯನ್ಸ್ ಇನ್ PUC ಲೈನ್, 14 year ಎಕ್ಸ್ಪೀರಿಯನ್ಸ್ ಇನ್ ಇಂಜಿನಿಯರಿಂಗ್ ಲೈನ್. ಸೊ ಅಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮತ್ತೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು BE, MTech, MSc as well as PhD is going on, ಆಲ್ಮೋಸ್ಟ್ ಕಂಪ್ಲೀಷನ್ ಎಂಡಿಗಿದೆ. ಇಷ್ಟೆಲ್ಲಾನು ಕ್ವಾಲಿಫಿಕೇಶನ್ ನೋಡಿದ್ದು ಮತ್ತೆ ಅದರದ್ದೆಲ್ಲದ್ರದ್ದು ನಾಲೆಜ್ ತಗೊಂಡಿದ್ದು ಮತ್ತೆ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾನ್ ಏನ್ ಹೇಳ್ಬಹುದಪ್ಪ ಅಂದ್ರೆ, ಒಂದು ಸ್ಟೂಡೆಂಟ್ಸ್ ಮ್ಯಾಕ್ಸಿಮಮ್ ಸೊ ಕ್ಯಾಚ್ ಮಾಡ್ಕೊಂತ ಎಬಿಲಿಟಿ ಇರೋದು 2 to 3 hours ಮ್ಯಾಕ್ಸಿಮಮ್. ಬೆಸ್ಟ್ ವೇದೊಳಗ ಮ್ಯಾಕ್ಸಿಮಮ್ ಹಬ್ಬ ಅಂದ್ರ 4 hours. ಅದಕ್ಕೆ ಹೆಚ್ಚಿಗೆ ಹೋದ್ರೆ ಕೊಡ ತುಂಬಿದ ಬಳಕ ಹೆಂಗ್ ತುಳಿಕ್ ಹೋಗ್ತೈತಲ್ಲ, ಆ ತರ ನಾವು ಎಷ್ಟೇ ಕ್ಲಾಸಸ್ ತಗೊಂಡ್ರು ಅದು ವ್ಯರ್ಥ ಆಗಿ ಹೋಗ್ತದೆ, ವಿನಃ ಯೂಸ್ ಆಗಂಗಿಲ್ಲ. ಸೊ ಥಿಯರಿ ಆದ ಬಳಕ ಪ್ರಾಕ್ಟಿಕಲ್ ಅಂತೇಳಿ ಹಿಂಗ. ಯಾಕಂದ್ರೆ ಸೊ ಒಂದು ಸೈಂಟಿಫಿಕಲಿ ವಿಚಾರ ಮಾಡಿದ್ರೆ ಎಷ್ಟು ಕ್ಯಾಚಿಂಗ್ ಪವರ್ ಇರ್ತದಲ್ಲ, ಅಷ್ಟು ಸ್ಪೀಡ್ ಮಾಡಿದ್ರೆ ಅವ್ರಿಗೆ ಯೂಸ್ ಆಗ್ತದ. ಬಿಟ್ಬಿಟ್ಟು ನಾವು 7-10 ತಾಸುಗಟ್ಲೆ ಕುಂದ್ರಿಸಿ ಕಂಟಿನ್ಯೂಸ್ ಥಿಯರಿ ಹೇಳಿ ವಿತೌಟ್ ಪ್ರಾಕ್ಟಿಕಲ್ ಅಂತಂದ್ರೆ ಅದು ಯಾವ ತರ ತಿಳ್ಕೊತಾರೆ ಕಲಿಸೋರಿಗೆ ಕಲಿಯೋರಿಗೆ ಗೊತ್ತಾ. ಸುಮ್ನೆ ನಾವು ಅನ್ನೆಸರ್ಲಿ ಟೈಮ್ ವೇಸ್ಟ್ ಡಿಸ್ಕಷನ್ ಮಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸೊ ಏನದಲ್ಲ, ಪರ್ಟಿಕ್ಯುಲರ್ಲಿ ನಮ್ಮಲ್ಲಿ ಏನ್ ಪ್ಲಾನ್ ಇದೆಯಪ್ಪ ಅಂದ್ರೆ ಈವ್ನಿಂಗ್ 5:30 ದಿಂದ 8 o'clock ಇದೊಂದು ಬ್ಯಾಚ್ ಆಲ್ರೆಡಿ ಮೊನ್ನೆ 3ನೇ ತಾರೀಕು ಹಿಡಿದು ಸೊ ಸ್ಟಾರ್ಟ್ ಆಗಿದೆ. ಇನ್ನ ಇದ್ರದ್ದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ತದ. ಸೊ ಕೆಲವೊಬ್ರಿಗೆ 5:30 ದಿಂದ 8 o'clock ಬರಕ್ ಆಗಂಗಿಲ್ರಿ ಸರ್ ನಮ್ಗೆ ಕಂಪ್ಲೀಟ್ ಆಗಿ. ಸೊ 5:30 ದಿಂದ 6:30 ಅಷ್ಟೇ ಬರ್ತೀರ ಅಂದ್ರೆ 2 ಸಬ್ಜೆಕ್ಟ್ ಸಿಗ್ತವೆ. ಯಾವ್ದಾದ್ರು 2 ಸಬ್ಜೆಕ್ಟ್ ಇಲ್ಲಿ ಯೂಸಲಿ ಯಾವ್ದು ಸಬ್ಜೆಕ್ಟ್ ನ ಸ್ಪೆಸಿಫೈ ಮಾಡ್ರಿ ಸರ್ ಅಂತಂದ್ರೆ ಹಿಯರ್ ಇಟ್ ಇಸ್ ಮೆನ್ಷನ್ಡ್. ಸೊ ಟೈಮ್ ಟೇಬಲ್ ನ ನೋಡ್ಕೋರಿ ಯಾವ ತರ ಇದೆ ಅಂತ ಅನ್ನೋದು. ಸೊ ಮೊನ್ನೆ 3ನೇ ತಾರೀಕು ಹಿಡಿದು ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವ. ಸೊ 2ನೇ ತಾರೀಕು ಅದು ಲಾಸ್ಟ್ ಡೇಟ್ ಅಂತ ಹೇಳಿ ಇಟ್ಟಿತ್ತು. ಕೆಲವೊಂದು ಸ್ಟೂಡೆಂಟ್ಸ್ ಆಲ್ರೆಡಿ ಅಡ್ಮಿಷನ್ ತಗೊಂಡು ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದಾರೆ. ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಬರ್ಬೇಕಂತೇಳಿ, ಸೊ ದೋಸ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಕೋಚಿಂಗ್ ನಂಬರ್. ಸೊ ಸ್ಪೆಷಲ್ ಆಫರ್ ಏನಿತ್ತಲ್ಲ 28th ಕೆಲವೊಂದು ರಿಕ್ವೆಸ್ಟ್ ಮಾಡ್ಕೊಂಡು ಕೆಲವೊಂದು ಸ್ಟೂಡೆಂಟ್ಸ್ ಮಾರ್ಚ್ 15 ತನಕ ಇಟ್ಕೊಂಡಿದ್ದಾರೆ. ಸೊ ರಿಕ್ವೆಸ್ಟ್ ಮಾಡಿ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಡೇಟ್ ಅದು ಏನು ಆಫರ್ ಇತ್ತಲ್ಲ ಸ್ಪೆಷಲ್ ಆಫರ್ದು. ಸೊ ಅದಕ್ಕೆ ಇನ್ನೊಂದು 10 ಸೀಟಿಗೆ ಅದು ಆಫರ್ ಕೊಡ್ತೈತಿ. ಸೊ ಏನ್ ಆಫರ್ ಇದೆ ಸರ್ ಅಂತಂದ್ರೆ PCMB 4 ಒಂದ್ಸಲ ಕಂಪ್ಲೀಟ್ ಆಗಿ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ, 50 ಚಾಪ್ಟರ್ ಮುಗಿಸ್ಕೊಡ್ಲಕ್ಕ 1 ತಿಂಗಳ 2 ತಿಂಗಳು ಅಂತ ಹೇಳಲ್ಲ. ಸೊ ಮಿನಿಮಮ್ 4 ತಿಂಗಳ, ಮ್ಯಾಕ್ಸಿಮಮ್ ಅಪ್ಪ ಅಂತಂದ್ರೆ 5, 6, 7, 8 ತಿಂಗಳು ತಗೋತದೆ ಮ್ಯಾಕ್ಸಿಮಮ್ ಅಪ್ ಟು ದ ಆಗಸ್ಟ್ ತಕ್ಕದು. ಸೊ ಈಗ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಅಂದ್ರೆ ಆನ್ ಅನ್ ಅವರೇಜ್ 6 to 7 months ಒಳಗಡೆ ಕಂಪ್ಲೀಟ್ ನಿಮ್ಮ ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇವೆಲ್ಲ ಚಾಪ್ಟರ್ಸ್ ಗಳನ್ನ ಡಿಸ್ಕಷನ್ ಮಾಡ್ಕೊಟ್ಟು ಸೊ ಬರೀ ಈವ್ನಿಂಗ್ ಬ್ಯಾಚಿಗೆ ಅಷ್ಟೇ ಬರ್ತದ ಆ ತರ ಮಾಡ್ಕೊಟ್ಟಿರ್ತದ. ಸೊ ಅಂತವರಿಗೆ ಏನಪ್ಪಾ ಅಂತಂದ್ರೆ ಬೆಸ್ಟ್ ಯುಟಿಲಿಟಿ ಆಗ್ಲಿ ಅಂತೇಳಿ ಲೋವೆಸ್ಟ್ ಕಾಸ್ಟ್ ಒಳಗಡೆ. ಯಾಕಂದ್ರೆ ಅಲ್ಟಿಮೇಟ್ PUC ಕೋಚಿಂಗ್ ಸೆಂಟರ್ ಅಲ್ಟಿಮೇಟ್ ಮೋಟೋ ಏನಪ್ಪಾ ಅಂದ್ರೆ ಪ್ರೊವೈಡಿಂಗ್ ಕ್ವಾಲಿಟಿ ಎಜುಕೇಶನ್ ಅಟ್ ಅ ಲೋ ಕಾಸ್ಟ್ ಮತ್ತೆ ಬೈ ಹೈ ಕ್ವಾಲಿಫೈಡ್ ಸೊ ಸ್ಟಾಫ್ ಅಂದ್ರೆ ಯೂಶುವಲಿ ಇಂಜಿನಿಯರ್ಸ್ ದಿಂದ ಅಲ್ಲಿ ಪ್ರೊವೈಡ್ ಮಾಡ್ಲಾಗ್ತದೆ. ಅದಕ್ಕೆ ನೀವು ಬಂದು ಕುತ್ಕೊಂಡು, ಇನ್ನು ಕೆಲವೊಬ್ಬರಿಗೆ ಡೌಟ್ ಇತ್ತಂದ್ರೆ ಸರ್ ನಾ ಅಡ್ಮಿಷನ್ ತಗೊಂಡಿಲ್ಲ 1-2 ಕ್ಲಾಸ್ ಕೂತ್ ನೋಡ್ಬೋದು ಏನಂದ್ರೆ ಅಫ್ಕೋರ್ಸ್ ಆಲ್ವೇಸ್
ಓಕೆ, ಆಲ್ರೆಡಿ ಡೆಮೋ ಕ್ಲಾಸ್ ಇಟ್ಟಿತ್ತು. ಡೆಮೋ ಕ್ಲಾಸಿಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಬಂದು ಯುಟಿಲೈಸೇಷನ್ ತಗೊಂಡಿದ್ದಾರೆ. ಇನ್ನು ಕೆಲವೊಬ್ರು ಊರಿಗೆ ಹೋಗಿದ್ರು, ಕೆಲವೊಬ್ರು ಜಾತ್ರೆ ಅದಂತೇಳಿ ಹೋಗಿದ್ರು, ಕೆಲವೊಬ್ರು ಹಾಸ್ಟೆಲ್ ಸೂಟಿ ಅಂತೇಳಿ ಹೋಗಿದ್ರು, ಇನ್ನ ರೂಮ್ ಮಾಡ್ಕೊಂಡಿಲ್ಲ. ಹಿಂಗ್ ನೂರಾರು ರೀಸನ್ಸ್ ಗಳಿಂದ ಎಲ್ಲಾ ಸ್ಟೂಡೆಂಟ್ಸ್ ಹೆಲ್ಪ್ ಆಗ್ಲತ್ತೇಳಿ ಈಗ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಇನ್ನು ಯಾರು ಬರ್ಬೇಕಂತೇಳಿ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ಈವ್ನಿಂಗ್ ಬ್ಯಾಚಿಗೆ ಜಾಯ್ನ್ ಆಗ್ಬೇಕಂತೇಳಿ ಫಸ್ಟ್ ಒಂದ್ 2 ಕ್ಲಾಸ್ ಕುತ್ಕೊಳ್ರಿ. ನಿಮ್ಗೆ ಹೆಂಗ ಅನಿಸ್ತೈತಿ ಏನ್ ಅನಿಸ್ತೈತಿ ಹೇಳಿ ರಿಯಲ್ ಕ್ಲಾಸ್ದಾಗೆ ಕಲಿಸ್ತಿರ್ತೀವಿ. ಡೆಮೋ ಅಂತೇಳಿ ಸಪ್ರೇಟ್ ಏನಿಲ್ಲ, ರಿಯಲ್ ಕ್ಲಾಸ್ದಾಗನೆ ನಿಮಗೂ ಅವ್ರ ಜೊತೆ ಕುಂದ್ರಿಸಿ ಕಲಿಸ್ತೈತಿ. ಸೊ ಕುತ್ಕೊಂಡಿದ್ದ ಬಳಕ ನಿಮಗೆ ತಿಳಿತಂದ ಮಾತ್ರ ಅಡ್ಮಿಷನ್ ತಗೊಳ್ರಿ. ಇಲ್ಲ ಸರ್ ನಮ್ಗೆ ತಿಳಿಯಂಗಿಲ್ಲ ಅಂದ್ರೆ ಇನ್ನ 20 ಕಡೆ ಕೋಚಿಂಗ್ ಹೋಗ್ರಿ, ಅಲ್ಲಿ ಎಲ್ಲಿ ಬೇಕಾದಲ್ಲಿ ನೋಡ್ಕೊಳ್ರಿ. ಸರ್ ಅಲ್ಲಿ ತಿಳಿಯಲ್ದು, ಇಲ್ಲಿ ಸ್ವಲ್ಪ ಇನ್ನ ಅರ್ಧಂಬರ್ಧ ತಿಳಿತಿತ್ತು, ನಾ ಬಂದ್ ರೆಗ್ಯುಲರ್ ಅಟೆಂಡ್ ಆದ್ರ ಸೊ ನೀವು ಅರ್ಧಂಬರ್ಧ ಅಲ್ಲ 100% ನಿಮ್ಗೆ ತಿಳಿಸ್ಕೊಡ್ತೈತಿ ವಾಪಸ್ ಬಂದ್ರನು. ಬಟ್ ನನ್ ಸಜೆಷನ್ ಏನಂದ್ರ ಪ್ಲಾನ್ ಪ್ರಕಾರ ಬಿಗಿನಿಂಗ್ ದಿಂದ ಇದ್ರಿ ಅಂದ್ರೆ 200% ನಿಮ್ಗೆ ಹೆಲ್ಪ್ ಆಗ್ತೈತಿ. ನಡು ಯಾವಾಗೋ ಹೀರೋ ಎಂಟ್ರಿ ಹೊಡೆದ್ರಿ ಅಂದ್ರೆ 0 ಆಗಿ ಹೋಗಿರ್ತೀರಿ. ಸೊ ಅದಕ್ಕೆ ಸೊ ಈ ತರ ಯಾರಿಗೆ ಬರೀ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಬೇಕಲ್ಲ 5:30 ದಿಂದ 6:30 ಒಂದ್ 5, 6, 7, 8 ತಿಂಗಳು ಅಟೆಂಡ್ ಆಗ್ಬಿಟ್ರಂದ್ರೆ ಅವ್ರಿಗೆ ಕಂಪ್ಲೀಟ್ ಮುಗಿತದ. ಇನ್ನು ಕೆಲವೊಬ್ರು ಇಯರ್ ಪೂರ್ತಿ ಬೇಕ್ರಿ ಸರ್ ನಮಗೆ ಕ್ಲಾಸಸ್ ಅಂತ ಹೇಳ್ತಾರೆ. ಇಯರ್ ಪೂರ್ತಿನೂ ತಗೊಳ್ರಿ. 2 to 3 ಟೈಮ್ಸ್ ನಿಮ್ಗೆ PCMB ಬೇಕಂದ್ರೆ PCMB ಅಷ್ಟೇ ರಿವಿಷನ್ ಆಗ್ತದೆ. ಸರ್ ನಮ್ PCMB ಕಮ್ಸ್ CET ನೀಟ್ ಸೊ JW IIT ಎಲ್ಲದಕ್ಕೂ ಕೂಡಿ ಒಂದು ಕ್ಲಾಸ್ ಮಾಡ್ತದೆ. IIT JW CET ನೀಟ್ ಸಪರೇಟ್ ಏನ್ ಮಾಡಂಗಿಲ್ಲ. ಸೊ ಏನ್ ಚೇಂಜಸ್ ಇರ್ತದ ಅದ್ರ ತಕ್ಕಂಗ ಸೊ ಅಲ್ಲಿ ಪ್ಯಾಟರ್ನ್ ಪ್ರಕಾರ ಚೇಂಜಸ್ ಮಾಡಿರ್ತದೆ. ಇರ್ಲಿಲ್ಲ ಅಂದ್ರೆ ಕಾಮನ್ ಆಗಿ ಫಸ್ಟ್ PCMB ಥಿಯರಿನ ಕಲ್ತ್ರ ಮಾತ್ರ ಅವು ಯೂಸ್ ಆಗ್ತಾವ. ಡೈರೆಕ್ಟ್ ಆಗಿ ಅವಕ್ಕೆ ಅಡ್ಮಿಷನ್ ತಗೊಂಡ್ರೆ ಒಟ್ಟ ಯೂಸ್ ಆಗಂಗಿಲ್ಲ. ಇಲ್ಲ ಸರ್ ನಾವು ಆಲ್ರೆಡಿ ನಮ್ ಕಾಲೇಜ್ದಾಗ ಕಲ್ತ್ ಬಳಕ ಇಲ್ಲಿ ಅಟೆಂಡ್ ಆಗ್ತೀವಿ ಅಂದ್ರೆ ಮುಂದೆ ರೆಗ್ಯುಲರ್ ಹಿಡಿದು ಅಟೆಂಡ್ ಆಗ್ರಿ. ಜೂನ್ ಜುಲೈದಿಂದ ಏನ್ ಸ್ಟಾರ್ಟ್ ಮಾಡ್ತದಲ್ಲ CET ಕ್ಲಾಸಸ್ ಅದಕ್ಕೆ ಅಟೆಂಡ್ ಆಗ್ರಿ. ಸೊ ಇದ್ರದ್ದು ವೆಕೇಶನ್ ಇನ್ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತ, ಸ್ವಲ್ಪ ನೋಡ್ಕೊಳ್ರಿ. ಮತ್ತೆ ಇದು ಇಷ್ಟೇ ವೆಕೇಶನ್ ಟೈಮ್ ಟೇಬಲ್ ಅದು ಅಷ್ಟೇ ಡಿಸ್ಕಷನ್ ಮಾಡಂಗಿಲ್ಲ. ಅದ್ರ ಜೊತೆಗೆ ಸೊ ಯಾವ ತರ ನಿನ್ನಿದ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಹೆಲ್ಪ್ ಆಗಿದೆ SPUC ಕೋಚಿಂಗ್ ಸೆಂಟರ್ ಪಾಸಿಂಗ್ ಪ್ಯಾಕೇಜ್ ದಿಂದ ಅದನ್ನ ಈಗ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ತಿಳಿಯಂಗಿಲ್ಲ. ಸ್ವಲ್ಪ ಏನೋ ಎಷ್ಟ್ ಮಾರ್ಕ್ಸ್ ಅಪಿಯರ್ ಆಗ್ಯಾವ ಅಷ್ಟ್ ತಿಳಿತದ. ಬಟ್ ಅದು ಯಾವ ಕ್ವಶನ್ ದಂದು ಯಾವ ಚಾಪ್ಟರ್ ದಂದು ಯಾವ ತರ ಇಂಪಾರ್ಟೆಂಟ್ ಇತ್ತು ಅನ್ನೋದು ಅಷ್ಟೊಂದಾಗ ನಿಮ್ಗೆ ಗ್ಲಾನ್ಸ್ ಆಗಂಗಿಲ್ಲ. ಆಲ್ರೆಡಿ ಒಂದು ವಿಡಿಯೋ ಮಾಡೈತ್ ನೋಡ್ರಿ, ಒಂದು 55 ಮಿನಿಟ್ಸ್ ಕೀ ಆನ್ಸರ್ ಇರ್ತೇವೆ 2025. ಯಾರು ನೋಡಿಲ್ಲ ಅದು ನೋಡ್ಕೊಳ್ರಿ. ಸೊ ಇವಾಗ ಏನ್ ಮಾಡೋಣಪ್ಪ ಅಂದ್ರೆ ಇಲ್ಲಿ ಯಾವ ತರ ಕ್ಲಾಸಸ್ ತಗೋತೈತಿ ಟೈಮ್ ಟೇಬಲ್ ಪ್ರಕಾರ ಅಂತಂದ್ರೆ 5:30 to 6:30. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಹೇಳಿ ಕೊಟ್ಟಿರ್ತೀವಿ ಮಂಡೇ ಟ್ಯೂಸ್ಡೇ ವೆನ್ಸ್ಡೇ. ನೆಕ್ಸ್ಟ್ ಸರ್ 6:30 to 8 o'clock ತಕ ಇಲ್ಲಿ ಕೆಮಿಸ್ಟ್ರಿ ಅಂತ ಹೇಳಿ ಕೊಡ್ತೈತಿ. ಯಾರಿಗಾರ ಸಬ್ಜೆಕ್ಟ್ಸ್ ಎಕ್ಸ್ಚೇಂಜ್ ಮಾಡಿ ಸರ್ ನಮಗೆ ಇದು ಬ್ಯಾಡ್ರಿ ಇಲ್ಲಿ ಕೆಮಿಸ್ಟ್ರಿ ಹಾಕಿ ಕೊಡ್ರಿ ಅಂತಂದ್ರೆ ಆ ತರನು ಪಾಸಿಬಲ್ ಇದೆ. ಇದು ಇಲ್ಲಿ ಮ್ಯಾಥಮೆಟಿಕ್ಸ್ ಬ್ಯಾಡ್ರಿ ಸರ್ ಇಲ್ಲಿ ಹಾಕಿ ಕೊಡ್ರಿ ಅಂದ್ರೆ ಅದನ್ನು ಸೊ ಡಿಪೆಂಡ್ಸ್ ಆನ್ ಸ್ಟೂಡೆಂಟ್ಸ್ ನೀಡ್, ವಿ ಕ್ಯಾನ್ ಎಕ್ಸ್ಚೇಂಜ್ ದಟ್ ಅವಶ್ಯಕತೆ ಇತ್ತಂತ ಮಾಡಿಕೊಟ್ಟಿರ್ತದೆ. ನೆಕ್ಸ್ಟ್ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಇಲ್ಲಿ ಫಿಸಿಕ್ಸ್ ಮತ್ತು ಬಯಾಲಜಿ ಅಂತೇಳಿ ಇಫ್ ನೆಸೆಸರಿ ಸಬ್ಜೆಕ್ಟ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್. ಸೊ ಇದು ಈವ್ನಿಂಗ್ ಬ್ಯಾಚ್ ಅದ್ರ ಸರ್ ನಮಗೆ ಮಾರ್ನಿಂಗ್ ಬ್ಯಾಚಿಗೆ ಬರ್ಬೇಕಂತೇಳಿ ಇಂಟ್ರೆಸ್ಟ್ ಇದೆ ರೀ. ಸೊ ಮಾರ್ನಿಂಗ್ 6 to 7 ಆಗಂಗಿಲ್ರಿ ಸರ್, ನಾವು 7 to 8, 8 to 9 ಬರ್ತೀವಿ ಅಂದ್ರೆ ಎರಡೂ ಪಾಸಿಬಿಲಿಟಿ ಇದೆ. ಯಾರು 6 to 7 ಆಗ್ತದ ಅವ್ರು ಬರ್ಬೋದು, 7 to 8 ಆಗ್ತದ ಅವ್ರು ಬರ್ಬೋದು. ಸೊ ಅದು ಆದ ಬಳಿಕ ಅವ್ರಿಗೆ ಯಾರು ಕಾಲೇಜ್ಗೆ ಹೋಗ್ತಾರೆ 8 o'clock ಕಾಲೇಜ್ಗೆ ಹೋಗ್ಬೋದು. ನೆಕ್ಸ್ಟ್ ಯಾರು ಕಾಲೇಜ್ಗೆ ಹೋಗಂಗಿಲ್ಲ 8 to 9 ನ ಕುತ್ಕೋಬಹುದು. ಈ ತರ ಆಪ್ಷನ್ ಇದೆ. ಅದರದ್ದು ಟೈಮ್ ಟೇಬಲ್ ಯಾವ ತರ ಮಾಡ್ತೀರಿ ಸರ್ ಅಂತಂದ್ರೆ ಅದಕ್ಕೂ ಏನ್ ಟೈಮ್ ಟೇಬಲ್ ಏನ್ ಭಾಳ ಡಿಫ್ರೆನ್ಸ್ ಇರಂಗಿಲ್ಲ, ಇದೇ ತರನೇ ಟೈಮ್ ಟೇಬಲ್ ಇರ್ತೈತಿ. ಬಟ್ ಸ್ಲೈಟ್ ಏನ್ ಚೇಂಜ್ ಆಗ್ತದೆ ಸರ್ ಅಂತಂದ್ರೆ ಟೈಮಿಂಗ್ ಅಷ್ಟೇ ಚೇಂಜ್ ಆಗಿರುತ್ತೆ ನೋಡ್ರಿ. ಸೊ ಇಲ್ಲೇ ಹೇಳಿರ್ತದ ನೋಡ್ರಿ. ಸೊ ಮಾರ್ನಿಂಗ್ ಆದ್ರ ಒಂದು 6 to 7. ಓಕೆ, ಮಾರ್ನಿಂಗ್ ಆದ್ರ ಒಂದೇನಪ್ಪಾ ಅಂದ್ರೆ 6 to 7 AM. ಓಕೆ, ವಾರದಾಗ ಕಂಪ್ಲೀಟ್ ಆಗಿ 3 ದಿನ. ಸೊ 6 to 7 ತೋರ್ತದ. ನೆಕ್ಸ್ಟ್ ಸರ್ ನಮ್ಮ 6 to 7 ಆಗಂಗಿಲ್ಲ ಅಂದ್ರೆ ತಲೆ ಕೆಡ್ಸೋಬೇಡ್ರಿ, ಇದು ಯಾರಿಗ ಆಗ್ತದಲ್ಲ ಅವ್ರು ಬಂದು ಕುತ್ಕೋಬಹುದು. ನೆಕ್ಸ್ಟ್ ಸರ್ 7 to 8 ಸರಿ, ಇದು ಎಲ್ಲರಿಗೂ ಅಂತೂ ಆಗೇ ಆಗ್ತದ. ಇನ್ ಕಾಲೇಜ್ ಇದ್ದವ್ರಿಗೆ ಆಗಂಗಿಲ್ರಿ ಸರ್, ಅವ್ರು ಬಿಡ್ಬೋದು. ಅವ್ರ ಕಾಲೇಜ್ಗೆ 7 ಗಂಟೆಗೆ ಇದ್ದಾರೆ 7 ಗಂಟೆಗೆ, 8 ಗಂಟೆಗೆ ಇದ್ದಾಗ 8 ಗಂಟೆಗೆ. ಸೊ 6 to 7 ಕುತ್ಕೊಂಡು 7 to 8 ಕುತ್ಕೊಂಡು 8 ಗಂಟೆ ಕಾಲೇಜ್ ಇತ್ತ 8 o'clock ದೇ ಕ್ಯಾನ್ ಮೂವ್ ಟು ದ ಕಾಲೇಜ್. ಇಲ್ಲ ಸರ್ ನನಗೆ ಕಾಲೇಜ್ ಇಲ್ಲ 6 to 7 ಆಗಂಗಿಲ್ಲ 7 to 8 ಬರ್ತೀನಿ ಮತ್ತೆ 8 to 9 ಬರ್ತೀನಿ, ಎಸ್ ದಟ್ ಈಸ್ ಆಲ್ಸೋ ಬಿ ದಿ ಪಾಸಿಬಿಲಿಟಿ. ಸೊ ಇಲ್ಲಿ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಸಪೋಸ್ ಫಿಸಿಕ್ಸ್ ತಗೊಂಡಿದ್ದೇವೆ ತಿಳ್ಕೊರಿ, ಇಲ್ಲಿ ಕೆಮಿಸ್ಟ್ರಿ ತಗೊಂಡಿದ್ದೇವೆ ತಿಳ್ಕೊರಿ. ಈ ಫಿಸಿಕ್ಸ್ ಮಿಸ್ ಆಗ್ತದಲ್ರಿ ಸರ್ ಅಂತಂದ್ರೆ ಇಲ್ಲಿ ತಗೊಂಡಿರ್ತದ ಅಷ್ಟೇ. ಸೊ ಇವರು 6 to 7 ಬಂದವ್ರು 8 o'clock ಹೋಗ್ಬೋದು, 6 o'clock ಬಂದವ್ರು 8 o'clock, 7 o'clock ಬಂದವ್ರು 9 o'clock ಹೋಗ್ಬೋದು. ಈ ತರ ಟೈಮ್ ಟೇಬಲ್ ನ ಇರ್ತೈತಿ. ಇದು ವಾರದಾಗ 3 ದಿನ ಈ ತರ 2 ಸಬ್ಜೆಕ್ಟ್ ತಗೊಂಡಿರ್ತದೆ. ಇಲ್ಲಿ ಯಾವ್ದು ತಗೊಂಡ್ರಿ ಸರ್ ಫಿಸಿಕ್ಸ್, ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕೆಮಿಸ್ಟ್ರಿ ಅಂತೇಳಿ, ಮತ್ತೆ ಹೊಳ್ಳಿ ಇಲ್ಲಿ ಫಿಸಿಕ್ಸ್ ರಿಪೀಟ್ ಮಾಡಿರ್ತದೆ. ಸರಿ ಸರ್, ಅದೇ ತರಾನೇ ನೆಕ್ಸ್ಟ್ ಬಯಾಲಜಿ ಮತ್ತ ಮ್ಯಾಥಮೆಟಿಕ್ಸ್ ರೀ ಸರ್ ಅಂತಂದ್ರೆ ಇದು ಥರ್ಸ್ಡೇ ಫ್ರೈಡೆ ಏನಿದೆ ಅಲ್ಲ, ಇಲ್ಲಿ ಸಪೋಸ್ ಮ್ಯಾಥ್ಸ್ 6 to 7 ತಗೊಂಡೇವಂದ್ರೆ 7 to 8 ಸಪೋಸ್ ಬಯಾಲಜಿ ತಗೊಂಡೇವಂದ್ರೆ ನೆಕ್ಸ್ಟ್ ಏನಾಗ್ತದೆ ಈ ಮ್ಯಾಥ್ಸ್ ಇಲ್ಲಿ ರಿಪೀಟ್ ಆಗ್ತದೆ ನೋಡ್ರಿ. ಸೊ ದಟ್ ಮ್ಯಾಥಮೆಟಿಕ್ಸ್ ಈಸ್ ಗೋಯಿಂಗ್ ಟು ಗೆಟ್ ರಿಪೀಟ್. ಎಷ್ಟರಿಂದ ಎಷ್ಟು ಸತ್ತೆ 8 o'clock to 9 o'clock.
ಸೊ ಒಟ್ನಲ್ಲಿ ನಿಮಗೆ ಹೆಂಗ್ ಬೇಕಲ್ಲ ಆ ತರ ಅಡ್ಜಸ್ಟ್ ಮಾಡ್ಲಿಕ್ಕೆ ಚಾನ್ಸ್ ಇದೆ. ಬಟ್ ಬರ್ಲಾರ್ದನೆ ಅಟೆಂಡ್ ಆಗ್ಲಾರ್ದೆ ನನಗೆ ಮಾರ್ನಿಂಗ್ ಟೈಮ್ ಸೆಟ್ ಆಗಂಗಿಲ್ಲ, ಈವ್ನಿಂಗ್ ಟೈಮ್ ಸೆಟ್ ಆಗಂಗಿಲ್ಲ, ನಿಮ್ ಚಾಯ್ಸ್. ಯಾಕಂದ್ರೆ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡ್ತೀವಿ ಅಂದ ಬಳಕ ಅಲ್ಲಿ ಟೈಮ್ ಒಂದೇ ಕನ್ಸ್ಟೆಂಟ್ ಇಟ್ಕೊಂಡು ನೀವು ಬರ್ಲಿಲ್ಲ ಅಂದ್ರೆ ಸೊ ಆಲ್ರೆಡಿ ನಿಮ್ಗೆ ಸೆಕೆಂಡ್ PUC ಗೆ ಏನ್ ಮೊನ್ನೆ ಎಕ್ಸಾಮ್ ಬರೋದು ಇದ್ರ ಪಾಸಿಂಗ್ ಪ್ಯಾಕೇಜ್ ರೆಫರ್ ಮಾಡಿ ಇನ್ನ ಕೆಲವೊಬ್ರು ನಮ್ ಕಡೆ ಬರ್ಲಾರ್ದೇನೆ ಎಷ್ಟೋ ಮಂದಿ ರಿಕ್ವೆಸ್ಟ್ ಕೇಳಿದ್ದಕ್ಕ ಅವ್ರಿಗೆಲ್ಲರೂ ಕಳಿಸ್ಕೊಟ್ಟಿದ್ ಬಳಕ ಅದಕ್ಕೆ ಅವರು ಸೊ ಎಲ್ಲಾನು ಇದರದಿಂದೆ ಪಾಸಿಂಗ್ ಪ್ಯಾಕೇಜ್ ದಿಂದೆ ಬಂದವ ಅಂತೇಳಿ ಸೊ ವಾಪಸ್ ವಾಟ್ಸಪ್ ದಾಗ ಅದು ಮೆಸೇಜ್ ಮಾಡಿದ್ದು ಕಮೆಂಟ್ ಮಾಡಿದ್ದನು ಸೊ ಅವ್ರಿಗೆ ಕೇಳಿದ್ರು ನಿಮ್ಗೆ ಗೊತ್ತಾಗ್ತದೆ. ಯಾಕಂದ್ರೆ ಎಲ್ಲೆಲ್ಲಿ ಅವ್ರು ರೆಫರ್ ಮಾಡಿರ್ತಾರೋ ಯಾರ್ಯಾರು ರೆಫರ್ ಮಾಡಿರ್ತಾರೋ ಅಂತ ಎಲ್ಲರಿಗೂ ಸೊ ಅಬ್ಸರ್ವೇಷನ್ ಮಾಡ್ಕೊತ ಕುಂದ್ರದ್ ಆಗಂಗಿಲ್ಲ. ಸೊ ಬೇಕಂದವರು ಹಂಗ ಇಂಟ್ರೆಸ್ಟ್ ಇದ್ದವರು ಫಸ್ಟ್ ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಮಾರ್ನಿಂಗ್ ಯಾರಿಗೆ 6 o'clock to 7 o'clock ಆಗ್ತದ, ಮತ್ತೆ 7 to 8 ಆಗ್ತದ, 8 to 9 ಆಗ್ತದ. ಒಂದ್ ವೀಕ್ ದಷ್ಟು ಡೆಮೋ ಕ್ಲಾಸ್ ಇಟ್ಟಿರ್ತದ. ಆ ಒಂದ್ ವೀಕ್ ದಷ್ಟು ಡೆಮೋ ಕ್ಲಾಸ್ ಅಟೆಂಡ್ ಆಗ್ರಿ. ನಿಮ್ಗೆ ಗೊತ್ತಾಗ್ತದೆ ತಿಳಿತದೋ ತಿಳಿಯಂಗಿಲ್ಲ, ಯೂಸ್ ಆಗ್ತದ ಯೂಸ್ಲೆಸ್ ಆಗ್ತದ ಅಂತೇಳಿ ನೀವೇ ಡಿಸೈಡ್ ಮಾಡಿದ ಬಳಕ ಸೊ ಅವಾಗ ತಿಳಿತದ್ರಿ ಸರ್ ನಮ್ ಪರ್ಫೆಕ್ಟ್ ಆಗಿ ಹೆಲ್ಪ್ ಆಗ್ತದ ಅಂದ್ರೆ ಯು ಕ್ಯಾನ್ ಟೇಕ್ ದಿ ಅಡ್ಮಿಷನ್ ಅಂಡ್ ಅಟೆಂಡ್ ದಿ ರೆಗ್ಯುಲರ್ಲಿ ಕ್ಲಾಸಸ್. ಇನ್ನು ಕೆಲವ್ರು ಹೆಂಗಂದ್ರೆ ಒಂದ್ ದಿನ ಬಂದೆ 2 ದಿನ ಬಿಟ್ಟು ಅಂದ್ರೆ ಅದು ಅದಕ್ಕೂ ಯೂಸ್ ಆಗಂಗಿಲ್ಲ. ನೀವು ಬೇಕಾದಲ್ಲಿ ಹೋಗ್ಬೋದು, ಎಲ್ಲಿ ಯೂಸ್ ಆಗಂಗಿಲ್ಲ. ಯಾರು ರೆಗ್ಯುಲರ್ ಇರ್ತಾರ 100% ಯೂಸ್ ಆಗ್ತದೆ, ಯಾರು ಇರ್ರೆಗ್ಯುಲರ್ ಇರ್ತದ ನೋ ಯೂಸ್ ಎಟ್ ಆಲ್. ಓಕೆ, ನಿಮ್ ಕಾಲೇಜ್ದಾಗ ಯೂಸ್ ಆಗಿರಲ್ಲ, ಇಲ್ಲಿ ಕೋಚಿಂಗ್ದಾಗ ಯೂಸ್ ಆಗಲ್ಲ, ಇನ್ನ 20 ಕಡೆ ಕೋಚಿಂಗ್ ಹೋದ್ರು ಯೂಸ್ ಆಗಂಗಿಲ್ಲ. ಓಕೆ, ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಮ್ಯುನಿಕೇಟ್ ಟು ದ ಕೋಚಿಂಗ್ ನಂಬರ್ ಅಂಡ್ ಸೊ you can contact and come to the class and you can attend the classes and get the experience and then you can decide what you need to do. Okay, so ಇಲ್ಲಿ ಈವ್ನಿಂಗ್ ದ ಟೈಮ್ ಟೇಬಲ್ ಮತ್ತೆ ಮಾರ್ನಿಂಗ್ ಟೈಮ್ ಟೇಬಲ್ ಇದು ಇಲ್ಲಿ ಕೊಟ್ಟಿತ್ತು. ಸೊ ಇನ್ನು ಮಾರ್ನಿಂಗ್ ಕ್ಲಾಸಸ್ ಸ್ವಲ್ಪ ಇಲ್ಲಿ ಫೋರ್ತ್ ಡೇಟಿಗೆ ಅಂತ ಹೇಳಿ ಕೊಟ್ಟಿತ್ತು. ಯಾಕಂತಂದ್ರೆ ಅಲ್ಲಿ ಇನ್ನು PUC 2 ದವರಿಗೆ ಫಿಸಿಕ್ಸ್ ಅದು ಎಕ್ಸಾಮ್ ಇದ್ದ ಸಂಬಂಧ ಸ್ವಲ್ಪ ವಿಡಿಯೋ ಅದು ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಅವರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಮಾಡ್ತಾ ಇದೆ. ಸೊ ಇನ್ನೊಂದಿಷ್ಟು ಇಲ್ಲಿ ಯೂಶಲಿ ನಿಂದ ಸ್ಟಾರ್ಟ್ ಮಾಡ್ತೀರಿ ಸರ್ ಅಂತಂದ್ರೆ ಸೊ ಇನ್ನೊಂದ್ 2 ದಿನ ಅದು ಹೋಗ್ಲಿ. ಸೊ ನಾಳೆ ಅಂತ 5th ಇದೆ ಡೇಟ್. ಸೊ 5th ಅಂದ್ರೆ 6th 7th ಅವ್ರದ್ದು ಸೊ ಫಿಸಿಕ್ಸ್ ಎಕ್ಸಾಮ್ ಮುಗಿತದ. 8th ತಾರೀಕು ಹಿಡಿದು ಅಂದ್ರೆ 8th ಆಫ್ ಸೊ ಮಾರ್ಚ್ ಹಿಡಿದು ಮಾರ್ನಿಂಗ್ 7 AM ದಿಂದ ಓಕೆ 8th ಆಫ್ ಮಾರ್ಚ್ ದಿಂದ ಸೊ ಮಾರ್ನಿಂಗ್ 7 to ಎಷ್ಟು ತಕ ಅಂತಂದ್ರೆ 8 o'clock ಅಂಡ್ 8 to 9 o'clock. ಓಕೆ, 8 to 9 o'clock ಈ ತರ ಡೆಮೋ ಕ್ಲಾಸಸ್ ಒಂದ್ ವೀಕ್ ಸೊ ಒಂದ್ 5 days ಅದು ಇಟ್ಕೊಟ್ಟಿರ್ತದ. ಸೊ ಯಾರ್ಯಾರಿಗೆ ಯಾವ ಟೈಮಿಗೆ ಸೆಟ್ ಆಗ್ತದಲ್ಲ ಆ ಟೈಮಿಗೆ ಬರೀ, ಯಾರಿಗೆ 6 o'clock ಆಗ್ತದಲ್ಲ 6 o'clock ಬರೀ 6 o'clock ದಿಂದ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಟ್ಟಿರ್ತದ. 6 to ಎಷ್ಟು ಸರ್ 7 to 8 8 to 9. ಸೊ ಒಂದ್ ವೀಕ್ ದಾಗ ಎಷ್ಟು ಒಂದು 4 to 5 6 days ಆರ್ 7 days ದಷ್ಟು ಮ್ಯಾಕ್ಸಿಮಮ್ ಪಾಸಿಬಲ್ ಆದಷ್ಟು ಕ್ಲಾಸಸ್ ಅರೇಂಜ್ ಮಾಡಿ ಕೊಟ್ಟಿರ್ತದ. ಸೊ ಆ ಕ್ಲಾಸಸ್ ಅಟೆಂಡ್ ಆಗ್ರಿ. ಫಸ್ಟ್ ಆ ಕ್ಲಾಸಸ್ ಎಲ್ಲ ಅಟೆಂಡ್ ಆದ ಬಳಕ ನಮಗ್ ಬೆಸ್ಟ್ ಅನಿಸ್ತದ್ರಿ ಸರ್ ಅಂತಂದ್ ಬಳಕ ಸೊ ಯು ಕ್ಯಾನ್ ಟೇಕ್ ಯುವರ್ ಓನ್ ಡಿಸಿಷನ್ ಕನ್ಸರ್ನ್ ಟು ದಿ ಅಡ್ಮಿಷನ್ ಯಾವ್ದಕ್ಕೆ ಸತ್ತ ವೆಕೇಶನ್. ಸೊ ಅವಾಗ ಮಾರ್ನಿಂಗ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದಲ್ಲ ಸರಿ ಸರ್ ಅದು ಯಾವಾಗ ಮುಗಿಸ್ಕೊಡ್ತೀರಂದ್ರೆ ಸೊ ಜೂನ್ದಾಗ ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾವ. ಸೊ ಜೂನ್ದಾಗ ಏನಾಗ್ತಾವಲ್ಲ ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಯಾರ್ಯಾರ್ದು ಯಾವ್ದಾವ್ ಸಬ್ಜೆಕ್ಟ್ ಲ್ಯಾಗ್ ಇದೆಯಲ್ಲ ನೋಡ್ಕೊಂಡು ಜೂನ್ ತಕ್ಕಂತ್ರು ಆಸ್ ಯೂಸಲ್ ಟೈಮ್ ಪ್ರಕಾರ 6 to 7 ಆಗೋರಿಗೆ 6 to 7 ಬರ್ರಿ, 7 to 8 ಆಗೋರಿಗೆ 7 to 8 ಬರ್ರಿ, 8 to 9 ಆಗೋರಿಗೆ 8 to 9 ಬರ್ರಿ. ನೆಕ್ಸ್ಟ್ ಸರ್ 8 o'clock ದಿಂದ 9 o'clock ನಮ್ ಕಾಲೇಜ್ ಇರ್ತದೆ ಸರ್ ಜೂನ್ ಹಿಡಿದು ಅಂತಂದ್ರೆ ಅವಾಗ ಅಲ್ಲಿ ಏನ್ ಮಾಡಿರ್ತಪ್ಪ ಅಂದ್ರೆ ಆಲ್ಟರ್ನೇಟಿವ್ ಒಂದಿಷ್ಟು ಎಷ್ಟು ಸಿಲೆಬಸ್ ಉಳಿದಿರ್ತದಲ್ಲ. ಯಾಕಂದ್ರೆ ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳದಾಗ ಸೊ ಒಂದೊಂದ್ ತಾಸಿಂದ ಅಂದ್ರೆ ಆಲ್ಮೋಸ್ಟ್ 80 to 90% ಅಥವಾ ಮಿನಿಮಮ್ ಅಂದ್ರೆ 70% ಸಿಲೆಬಸ್ ಮುಗಿದು ಹೋಗಿರ್ತದೆ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಉಳಿದಿದ್ದ ಸಿಲೆಬಸ್ 20-30% ಏನ್ ಉಳಿದಿರ್ತದಲ್ಲ ಅದು ಅಕ್ಟೋಬರ್ ವೆಕೇಶನ್ ದಾಗಾದ್ರೂ ಮುಗಿಸ್ಕೊಟ್ಟಿರ್ತದ. ಇರ್ಲಿಲ್ಲ ಅಂದ್ರೆ ಎವ್ರಿ ಸಂಡೇ ಅದು 2 to 3 hours ಅದು ತಗೊಂಡು ಮುಗಿಸ್ಕೊಟ್ಟಿರ್ತದ. ನೆಕ್ಸ್ಟ್ ಸರ್ ಅಂತಂದ್ರೆ ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ಅದು ತಗೊಂಡು ಮುಗಿಸ್ಕೊಟ್ಟಿರ್ತದ. ನಿಮ್ಗೆ ಕಂಪ್ಲೀಟ್ ಆಗಿ 50 ಚಾಪ್ಟರ್ ಒಂದ್ಸಲ ಕಲಿಸ್ಕೊಟ್ಟಾಗ ಅದು ಒನ್ ಟೈಮ್ ಸಿಲೆಬಸ್ ಮುಗೀತು ಅಂತೇಳಿ. ಸೊ ಯಾರಿಗೆ ಹೆಂಗ್ ಬೇಕಾದಂಗಾದ್ರೂ ನೀವು ಅಡ್ಮಿಷನ್ ತಗೋಬಹುದು. ಸರ್ ನನಗೆ ಒಂದೇ ಸಬ್ಜೆಕ್ಟ್ ಬೇಕಾಗ್ತದ್ರಿ, ಮ್ಯಾಥ್ಸ್ ಒಂದೇ ಟಫ್ ಆಗೈತ್ರಿ ಅದು ಒಂದೇ ತಗೋತೀನಿ, ನಾನು ಬಯಾಲಜಿ ಒಂದೇ ಟಫ್ ಆಗ್ತದೆ ಅದು ಒಂದೇ ತಗೋತೀನಿ, ಯಾವ್ದು ಬೇಕಾದ್ರೂ ಸಬ್ಜೆಕ್ಟ್ ತಗೋಬಹುದು. ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೆ ಎನಿ ಒನ್ ಸಬ್ಜೆಕ್ಟ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಸೊ ಫೀಸ್ ಎಷ್ಟು ಆಗ್ತದೆ ಸರ್ 3000 ಆಗ್ತೈತಿ ಒಂದ್ಸಲ ಕಂಪ್ಲೀಟ್ ಸಿಲೆಬಸ್ ಮುಗಿಸ್ಕೊಡ್ಲಕ್ಕ. ಸೊ ಇದು ಆಫರ್ ಐತಲ್ಲ ಕಂಪ್ಲೀಟ್ ಆಗಿ ಒಂದ್ಸಲ ಸಿಲೆಬಸ್ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ಲಕ್ಕ 15th of March ತಕ ಯಾರು ಅಡ್ಮಿಷನ್ ತಗೋತಾರಲ್ಲ ಅವರಿಗೆ ಎಷ್ಟು ಅದ್ರಾಗ ಸಿಗ್ತದ್ರಿ ಸರ್ ವಿದಿನ್ ಸೊ 8000 ದೇ ವಿಲ್ ಗೆಟ್. ಓಕೆ, ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್ ಕರೆಕ್ಟ್ ಆಗಿ ಕಲಿಸ್ಕೊಡ್ಲಕ್ಕ ಸೊ ವಿದಿನ್ ಅಟ್ 8000 rupees ದೇ ವಿಲ್ ಗೆಟ್.
ಸೊ ಅದಕ್ಕೆ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಆನ್ ಆರ್ ಬಿಫೋರ್ 15th of March you can confirm your admission. Okay, I hope everybody clearly understood. ಸೊ ಇಲ್ಲಿ ಆಕ್ಚುಲಿ ಪ್ಲಾನ್ ಏನು 4th to 15th ಅಂತ ಹೇಳಿ ಹಾಕಿತ್ತು. ಇದನ್ನ 4th ಬದಲಾಗಿ ಎಷ್ಟು ಡೇಟ್ ಹಿಡಿದಿರ್ತಂದ್ರೆ 8th of March ದಿಂದ ಆ ಕಡೆ ಮುಂದೆ ಒಂದ್ ವಾರ ಅಥವಾ 10 ದಿನದ ಡೆಮೋ ಕ್ಲಾಸಸ್ ತಗೊಂಡಿರ್ತ. ಯಾರ್ಯಾರಿಗೆ ಅವಶ್ಯಕತೆ ಇದೆಲ್ಲ ಸೊ ಕೋಚಿಂಗ್ ಅಂತೂ ಅಡ್ರೆಸ್ ಗೊತ್ತೇ ಇದೆ, ಗಾಂಧಿ ಚೌಕದಿಂದ ಜಸ್ಟ್ ಎಷ್ಟು ದೂರದಾಗ ಅದ್ರ ಸರ್ತ 100 ಮೀಟರ್ ದಷ್ಟು, ಜಸ್ಟ್ 1 minute ದಷ್ಟು ವಾಕ್ ಬಂದ್ರಿ ಸಿದ್ದೇಶ್ವರ ಟೆಂಪಲ್ ಕಡೆಗೆ ನಿಯರ್. ಸೊ ಜಸ್ಟ್ ಗಾಂಧಿ ಚೌಕದಿಂದ 1 minute ದಷ್ಟು ವಾಕ್ ಬಂದ್ರಂದ್ರೆ ಅಲ್ಲೇ ಬೋರ್ಡ್ ಕಾಣಿಸ್ತದೆ, PUC ಗಾಂಧಿ ಅವ್ರ ಬಿಲ್ಡಿಂಗ್ ಮೇಲ್ಗಡೆ SPUC ಅಂತೇಳಿ ಅಲ್ಲಿ ಅಟೆಂಡ್ ಆಗ್ಬಹುದು. ಸೊ ನೆಕ್ಸ್ಟ್ ಎನಿ ಮೋರ್ ಕ್ವೈರೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಸೊ ಕೋಚಿಂಗ್ ನಂಬರ್. ಸೊ ಅದನ್ನ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಮತ್ತೆ ಎಷ್ಟೋ ನಿಮ್ ಫ್ರೆಂಡ್ಸ್ ಗಳಿಗೆ ಗೊತ್ತಿರಂಗಿಲ್ಲ, ಕೆಲವೊಬ್ರು ಹೆಂಗಂದ್ರೆ ಇಲ್ಲ 6 ಗಂಟೆದಿಂದ ಐತಿ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟಿರ್ತಾರೆ, ಕನ್ಫ್ಯೂಷನ್ ಆಗಿರ್ತವ್ರಿ. ನಮ್ಮಲ್ಲಿ ಹಿಂಗ ಸ್ಪ್ಲಿಟ್ನು ಇದೆ ಅಂತ ಹೇಳಿ ಗೊತ್ತಾಗಿರ್ಲ. ಸೊ ಅದಕ್ಕೆ ಯಾರಿಗ್ ಗೊತ್ತಿಲ್ಲ ತಿಳಿಸ್ರಿ, ಅವರು ಅದ್ರದ್ದು ಸದುಪಯೋಗ ಪಡಿಸೋಲಿ. ಸೊ ಲೆಟ್ ಅಸ್ ಗೋ ಹೆಡ್. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 50 to 60 ಸ್ಟೂಡೆಂಟ್ಸ್ ಅಷ್ಟೇ ಒಂದು ಬ್ಯಾಚಿಗೆ ಆಡ್ ಮಾಡ್ತದ. ಮತ್ತೊಂದಿಷ್ಟು ಸ್ಟೂಡೆಂಟ್ಸ್ ಹೆಚ್ಚಿಗಾದ್ರೆ ಇನ್ನೊಂದು ಬ್ಯಾಚ್ ಮಾಡ್ಕೊಡ್ತದ. ಅದೇ ಬ್ಯಾಚ್ನಾಗೆ ತುಂಬಕ್ ಹೋಗಂಗಿಲ್ಲ. ಯಾಕೆ ತುಂಬಕ್ ಹೋಗಂಗಿಲ್ರಿ ಸರ್ ಅಂತಂದ್ರೆ ಅದು ಯೂಸ್ ಆಗಂಗಿಲ್ಲ. ಓಕೆ, 1-to-1 ಇಂಟ್ರಾಕ್ಷನ್ ಆಗೋದಾಗ್ಲಿ, ಏನಾದ್ರೂ ಡೌಟ್ ಇದ್ರೆ ಕ್ಲಾರಿಫಿಕೇಶನ್ ಕೊಡೋದಾಗ್ಲಿ, ಸೊ ಅದಕ್ಕೆ ಅಷ್ಟು ಬೆಸ್ಟ್ ಅನ್ಸಂಗಿಲ್ಲ. ಅದ್ರ ಸಂಬಂಧ ನಮ್ಮಲ್ಲಿ ಅಂತೂ ಸೊ 50 to 60 ಸ್ಟೂಡೆಂಟ್ಸ್ ನ ಮೇಂಟೈನ್ ಮಾಡ್ತೈತಿ. ಅದು ಮಾರ್ನಿಂಗ್ ಬ್ಯಾಚ್ ಆದ್ರೂ ಆಗಿರ್ಬೋದು, ಈವ್ನಿಂಗ್ ಬ್ಯಾಚ್ ಆದ್ರೂ ಆಗಿರ್ಬೋದು. ಸೊ ಯು ಕ್ಯಾನ್ ಸಿ ದಟ್ ಆಲ್ಸೋ. ಸೊ ಲೆಟ್ ಅಸ್ ಗೋ ಹೆಡ್. ನೆಕ್ಸ್ಟ್ ಸೊ ಯಾವ ತರ ಪಾಸಿಂಗ್ ಪ್ಯಾಕೇಜಸ್ ಇದಾವ, ಸೊ ಅದ್ರದಿಂದ ಯಾವ ತರ ಅದು ಮಾರ್ಕ್ಸ್ ಹೆಲ್ಪ್ ಆಗಿದೆ ನಿನ್ನಿದ ಎಕ್ಸಾಮ್ದಾಗ. ನೆಕ್ಸ್ಟ್ ಫಿಸಿಕ್ಸ್ ಎಕ್ಸಾಮ್ ಯಾವ ತರ ಹೆಲ್ಪ್ ಆಗ್ತೈತಿ ಅನ್ನೋದು ಎಲ್ಲದರದ್ದು ಸ್ವಲ್ಪ ಓವರ್ ವ್ಯೂ ನ ಇಲ್ಲಿ ತೋರಿಸಿರ್ತದ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಒಂದೇ ಸಬ್ಜೆಕ್ಟ್ ಇದೆ ಅಂತ ತೋರ್ಸಂಗಿಲ್ಲ, ಎಲ್ಲ PCMB 4 ತೋರಿಸಿರ್ತದ. ಸೊ ಫಸ್ಟ್ ಗೆ ಯಾವ್ದ್ರಲ್ಲೇ ಹೋಗಿರ್ತೀರಿ ಸರ್ ಅಂದ್ರೆ ಸೊ ಕೆಲವೊಬ್ರು ಕೆಮಿಸ್ಟ್ರಿ ಟಫ್ ಅಂತ ಇರ್ತಾರಲ್ಲ, ಕೆಮಿಸ್ಟ್ರಿನ ತೋರಿಸಿರ್ತದ ನೋಡ್ರಿ ಯಾವ ತರ ಇದೆ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್ ಪಾಸಿಂಗ್ ಪ್ಯಾಕೇಜ್. ಸೊ ಯಾವ್ದ್ರ ಸತ 2025 ಏನ್ ಮಾಡೈತಲ್ಲ ಇದೇ ಏನಪ್ಪಾ ಅಂದ್ರೆ 2026 ನಿಮ್ಗೆ ಯೂಸ್ ಮಾಡಿರ್ತದ. ಓಕೆ, ಸೇಮ್ ಟು ಸೇಮ್. ಸೊ ಇಲ್ಲಿ ಮೋಸ್ಟ್ ಪ್ರಾಬಬ್ಲಿ ಮ್ಯಾಥಮೆಟಿಕ್ಸ್ ಅದನ್ನ ಇದೆ ಇದು. ಸೊ ಐ ಥಿಂಕ್ ಕೀ ಆನ್ಸರ್ ಲಾಸ್ಟ್ ನಿನ್ನಿದ್ದು ಕೀ ಆನ್ಸರ್ ಯಾವ ತರ ಆಗಿತ್ತು, ಎಷ್ಟು ಮಾರ್ಕ್ಸ್ ಹೆಲ್ಪ್ ಆಗಿತ್ತು ಅನ್ನೋದು ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಔಟ್ ಆಫ್ 60 ಅಂದ್ರೆ ಡಿಸ್ಕ್ರಿಪ್ಷನ್ 60 ಮಾರ್ಕ್ಸ್ ಬರೋದಿರ್ತದೆ. ಅದ್ರಾಗ 20 MCQs, 20 + 60 ಅಂದ್ರೆ 80 ಆಗ್ತೈತಿ. ಸೊ ಅದ್ರಾಗ ಡಿಸ್ಕ್ರಿಪ್ಷನ್ ಅಂದ್ರೆ ಪಾರ್ಟ್ B, ಪಾರ್ಟ್ C, ನೆಕ್ಸ್ಟ್ ಸರ್ತ್ ಅಂದ್ರೆ ಪಾರ್ಟ್ D, ಪಾರ್ಟ್ E ಅಂತೇಳಿ ಇವು ಎಲ್ಲದರದ್ದು ಸೊ ಇಲ್ಲಿ ಡಿಸ್ಕಷನ್ ಮಾಡಿತ್ತು. ಯಾವ ತರ ಮಾರ್ಕ್ಸ್ ಅಪಿಯರ್ ಆಗಿದ್ದು ಸರ್ ಔಟ್ ಆಫ್ 60 56. ನೆಕ್ಸ್ಟ್ ಸಮ್ ಎಕ್ಸ್ಟ್ರಾ ಮಾರ್ಕ್ಸ್ 6 ಮಾರ್ಕ್ಸ್ ಇಂದು, 5 ಮಾರ್ಕ್ಸ್ ಇಂದು, 4 ಮಾರ್ಕ್ಸ್ ಇಂದು ಈ ತರ ಎಕ್ಸ್ಟ್ರಾ ಅಪಿಯರ್ ಆಗಿದ್ದು. ಇದ್ರದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡೈತಿ. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಯಾವ ಪೇಜ್ ದಿಂದ ಬಂದಿತ್ತು ಪಾಸಿಂಗ್ ಪ್ಯಾಕೇಜ್ ನಿಮ್ಗೆ ಆಲ್ರೆಡಿ ಕಳಿಸೈತಿ. ಫಿಸಿಕ್ಸ್ ಇವತ್ತು ಕಳಿಸಿ ಕೊಟ್ಟೈತಿ ನೋಡ್ರಿ. ಓಕೆ, ಸೊ ಯಾವ ಪೇಜ್ ದಿಂದ ಅಂತ ಅನ್ನೋದನ್ನ ಇಲ್ಲಿ ಕೊಟ್ಟೈತಿ. ಸೊ ಆಲ್ರೆಡಿ ಡಿಸ್ಕಷನ್ ಮಾಡಿದವಲ್ಲ ಮಾರ್ನಿಂಗ್ ಬ್ಯಾಚ್ ಮತ್ತೆ ಈವ್ನಿಂಗ್ ಬ್ಯಾಚ್ ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವ ಅಂತ ಹೇಳಿ. ಸೊ ಇದೇ ಕ್ಲಾಸ್ ರೂಮ್ ಅಗ್ದಿ ಏರ್ ಕಂಡೀಷನಿಂಗ್ ಕ್ಲಾಸ್ ರೂಮ್ ಇದೆ. ಸೊ ಸ್ಮಾರ್ಟ್ ಬೋರ್ಡ್ ಆಸ್ ವೆಲ್ ಆಸ್ ಕನ್ವೆನ್ಷನಲ್ ವೈಟ್ ಬೋರ್ಡ್ ಅದನ್ನು ಯೂಸ್ ಮಾಡ್ತೈತಿ. ಸೊ ಇಲ್ಲಿ ನಿಮ್ ಟಾಪರ್ಸ್ ಇದ್ದಿದಾರ, ನಿಮ್ ಸೀನಿಯರ್ಸ್, ಯು ಕ್ಯಾನ್ ಜಸ್ಟ್ ಗ್ಲಾನ್ಸ್. ಸೊ ಇಲ್ಲಿ ಇದೆ ನೋಡ್ರಿ ಫೀಸ್ ಆಫರ್. ಸೊ ಯಾರ್ಯಾರಿಗೆ ಅವಶ್ಯಕತೆ ಇದೆಯಲ್ಲ ಇದ್ರದ್ದು ಬೆನಿಫಿಟ್ ನ ಸೊ ಪಡ್ಕೊಳ್ರಿ. ಮಾರ್ಚ್ 15th ಒಳಗಡೆ ಯಾರು ಅಡ್ಮಿಷನ್ ತಗೋತಾರಲ್ಲ ಅವರಿಗೆ 8,000 rupees ಒನ್ ಟೈಮ್ ಸಿಲೆಬಸ್ ಕಂಪ್ಲೀಷನ್. ಅದೇ ನೆಕ್ಸ್ಟ್ ಮಾರ್ಚ್ 25 ಒಳಗಡೆ ತಗೊಂಡ್ರೆ 9,000 ಹೋಗಿರ್ತದೆ. ನೆಕ್ಸ್ಟ್ 5th of April ಒಳಗಡೆ ತಗೊಂಡ್ರೆ 10,000 ಅಂತೇಳಿ. ನೆಕ್ಸ್ಟ್ ಸರ್ತ 15th of April ಒಳಗಡೆ ಹೋದ್ರೆ 11,000 ಹಂಗೆ. ಸೊ ಎಲ್ ತಕ ಸರ್ತ 12,000 ತಕ ಹೋಗಿ ಸೊ ನಿಂದಿರ್ತೈತಿ. ಅದಕ್ಕೆ ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಸೊ ಯು ಕ್ಯಾನ್ ಗೆಟ್ ದಿ ಅಡ್ಮಿಷನ್ ವೆಲ್ ಇನ್ ಅಡ್ವಾನ್ಸ್ ಅಂದ್ರೆ 15th ಬಿಫೋರ್ 15th of March. ಸೊ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ದಿಂದ ಯಾವ ತರ ಬಂದಿದ್ದು ಕೀ ಆನ್ಸರ್. ಸೊ ಆ ತರಾನೇ ನಾವು ಪ್ಲಾನ್ ಪ್ರಕಾರ ಪಾಸಿಂಗ್ ಪ್ಯಾಕೇಜ್ ನ ಕ್ರಿಯೇಟ್ ಮಾಡೈತಿ. ಸೊ ಪ್ರಿಪೇರ್ ಮಾಡೈತಿ. ಮತ್ತೆ ಇದು ಎಲ್ಲಾ ಸ್ಟೂಡೆಂಟ್ಸ್ ಯೂಸ್ ತಗೊಂಡಿದ್ದಾರೆ. ಬೇಕಾದವ್ರಿಗೆ ಆಲ್ಮೋಸ್ಟ್ ಮೋರ್ ದನ್ 10,000 ಸ್ಟೂಡೆಂಟ್ಸ್ ದಷ್ಟು ಇದ್ರದ್ದು ಬೆನಿಫಿಟ್ ತಗೊಂಡಿದ್ದಾರೆ ನೋಡ್ರಿ. ಓಕೆ, ನಮ್ಮಲ್ಲಿ ಕೋಚಿಂಗ್ ಬಂದವರು ಸೊ 110 150 ಇದ್ರೊಳಗಡೆ ಸೊ ನಮ್ ಕೋಚಿಂಗ್ ಬಂದವ್ರಿಗೆ ಅಂತ ಪ್ರಿಂಟ್ ಹಾಕಿ ಕೊಟ್ಟಿದ್ವಿ. ಉಳಿದವ್ರಿಗೆ ರೀ ಸರ್ ಅಂತಂದ್ರೆ ಬೇರೆ ಬೇರೆ ಕಾಲೇಜಸ್, ಬೇರೆ ಬೇರೆ ಡಿಸ್ಟಿಕ್, ಬೇರೆ ಬೇರೆ ಸೊ ಏನಪ್ಪಾ ಅಂದ್ರೆ ಸಿಟಿದನ್ನವರು ಎಲ್ಲರೂ ಕೂಡಿದ್ರೆ ಮೋರ್ ದ್ಯಾನ್ 10,000 ದಷ್ಟು ಸ್ಟೂಡೆಂಟ್ಸ್ ಇವು ಪಾಸಿಂಗ್ ಪ್ಯಾಕೇಜ್ ಬೆನಿಫಿಟ್ ತಗೊಂಡಿದ್ರೆ. ಯೂಟ್ಯೂಬ್ನಾಗ ಅದು ಆಲ್ರೆಡಿ ವಿಡಿಯೋ ಮಾಡೋದು ಹಾಕೈತಿ. ಸೊ 3,000 4,000 2,000 ಈ ತರ ವಿಡಿಯೋಸ್ ನ ವಾಚ್ ಮಾಡಿದಾರೆ. ಅವರೆಲ್ಲರೂ ಅದ್ರದ್ದು ಸದುಪಯೋಗ ಪಡಿಸಿದ್ರೆ ನೀವು ಅದ್ರದ್ದು ಯುಟಿಲೈಸೇಷನ್ ತಕೊಳ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಸೊ ಒಂದು ಪಾಸಿಂಗ್ ಪ್ಯಾಕೇಜ್ ತೋರಿಸಿರ್ತ ನೋಡ್ರಿ ಫಿಸಿಕ್ಸ್ ಇಲ್ಲಿ ನಿಮಗೆ ಇವತ್ತೇ ಫಿಸಿಕ್ಸ್ ಫಾರ್ವರ್ಡ್ ಮಾಡೈತೆ. ನೆಕ್ಸ್ಟ್ ಕೆಮಿಸ್ಟ್ರಿ ತೋರಿಸ್ತ, ನೆಕ್ಸ್ಟ್ ಸರ್ತ ಬಯಾಲಜಿದು, ನೆಕ್ಸ್ಟ್ ಮ್ಯಾಥ್ಸ್. ಸೊ ಆಲ್ ಪಾಸಿಂಗ್ ಪ್ಯಾಕೇಜಸ್ ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡ್ಕೋರಿ. ಇಲ್ಲಿ ವಿಡಿಯೋದ ಮುಖಾಂತರ ನಿಮ್ಮ ಪಾಸಿಂಗ್ ಪ್ಯಾಕೇಜ್ ನ ಎಲ್ಲ ಡಿಸ್ಕಷನ್ ಮಾಡೋದಕ್ಕಿಂತ ಆ PDF ನ ಡೌನ್ಲೋಡ್ ಮಾಡ್ಕೊಂಡು ನೀವೇ ನೋಡ್ಬಿಡ್ರಿ, ಕ್ಲಿಯರ್ ಆಗಿ ಗೊತ್ತಾಗ್ತಾ.
ಸೊ ಯಾವ ತರ ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ನ ಪ್ರೊವೈಡ್ ಮಾಡೈತಿ, ಅದ್ರಾಗ ಏನೇನ್ ಇದೆ ಅಂತಂದ್ರ ಸೊ ಕಂಪ್ಲೀಟ್ ಆಗಿ ನೀವು ವಾಚ್ ಮಾಡಿದ್ರಂದ್ರೆ ನಿಮ್ಗೆ ಗೊತ್ತಾಗೈತಿ. ಫಸ್ಟ್ 2024 ದಾಗ ಈಗ ನೆಕ್ಸ್ಟ್ 2025 ಎಕ್ಸಾಮ್ ಏನೇನ ಅದ್ರದ್ದು ಕಳಿಸಿ ಇಲ್ಲಿ ಪೇಜ್ ನ ಪ್ರಿಪೇರ್ ಮಾಡಿ ಹಾಕಿರ್ತದೆ. ಸೊ 2024 ದೊಳಗಡೆ 50 ಮಾರ್ಕ್ಸ್ ಅಂದ್ರೆ 50 ಮಾರ್ಕ್ಸ್ ಡಿಸ್ಕ್ರಿಪ್ಷನ್ ಇರ್ತದೆ. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮತ್ತೆ ಬಯಾಲಜಿ 50 ಪೈಕಿ ಎಷ್ಟು ಬಿದ್ದರ್ಸಿರ್ತದ, ಸೊ 45 ಮಾರ್ಕ್ಸ್ ದಷ್ಟು ಅಂದ್ರೆ 5 ಮಾರ್ಕ್ಸ್ ದಷ್ಟು ಅಷ್ಟೇ ಎಕ್ಸ್ಟ್ರಾ ಬಂದಂಗಾಯ್ತು. ಅದೇ ಸೇಮ್ ಟು ಸೇಮ್ ಬರ್ತದ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡೈತಿ. ನೋಡೋಣ ಆಫ್ಟರ್ ದಿ ಎಕ್ಸಾಮ್ ಐ ಕ್ಯಾನ್ ಕನ್ಫರ್ಮ್ ದಟ್. ಸೊ ಇಲ್ಲಿ ಚಾಪ್ಟರ್ಸ್ ನ ಡೀಟೇಲ್ಸ್ ನ ಕೊಡಲಾಗಿದೆ ವಿತ್ ವೇಟೇಜ್. ಸೊ ಯಾವ ತರ ವೇಟೇಜ್ ಇದೆ ಅಂತ ಅನ್ನೋದು. ಸೊ ನೆಕ್ಸ್ಟ್ ಸರ್ ಅಂದ್ರೆ ಇಲ್ಲಿ ರೋಡ್ ಮ್ಯಾಪ್ ನು ಕೊಡಲಾಗಿದೆ ನೋಡ್ರಿ, SPUC ಕೋಚಿಂಗ್ ಸೆಂಟರ್ದು ಯಾವ ತರ ಬಂದ್ ಅಪಿಯರ್ ಆಗ್ಬೇಕಂದ್ರೆ. ಗಾಂಧಿ ಚೌಕ್ ಎಲ್ಲರಿಗೂ ಗೊತ್ತಿದೆ. ಗಾಂಧಿ ಚೌಕ್ ದಿಂದ ಸಿದ್ದೇಶ್ವರ ಟೆಂಪಲ್ ಕಡೆ ಹೊಂಟ್ರಂದ್ರೆ LBS ಮಾರ್ಕೆಟ್ ಅದ ಅಪೋಸಿಟ್ ನೇ PU ಸುಗಂಧಿ ಅವ್ರ ಬಿಲ್ಡಿಂಗ್ ಇದೆ, ಅಲ್ಲೇ SPUC ಅಂತೇಳಿ ಬೋರ್ಡ್ ಕಾಣಿಸ್ತದೆ ನೋಡ್ರಿ. ಅಲ್ಲಿ ಬಂದು ಕ್ಲಾಸಸ್ ನ ಅಟೆಂಡ್ ಆಗ್ರಿ. ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡಲಾಗಿದೆ 100% ಫಿಕ್ಸ್ ಫಾರ್ 2025. ಇದು 2025 ಕೊಟ್ಟಿರ್ತದ, 2026 ಇರ್ತದ. ಇವೇ ಕ್ವಶನ್ಸ್ ನ ಅಪಿಯರ್ ಆಗ್ತಾವ, ಬೇರೆವೇನ ಆಗಂಗಿಲ್ಲ. ಇವೇ ಇಂಪಾರ್ಟೆಂಟ್ ಆಗ್ತಾವ. ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ಯುವರ್ ಪ್ರಿಪರೇಷನ್ ಆಲ್ಸೋ. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಚಾಪ್ಟರ್ ವೈಸ್. ಓಕೆ, 100% ಫಿಕ್ಸ್ ಕ್ವಶನ್ಸ್ ಗಳು ಚಾಪ್ಟರ್ ವೈಸ್ ಅಸೈನ್ಮೆಂಟ್ ಕ್ವಶನ್ಸ್ ಅದು ಕೊಡಲಾಗಿದೆ. ಸೊ ಅದನ್ನು ನೋಡ್ಕೊಳ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ ಅದರ ಜೊತೆಗೆ ಎಲ್ಲಾ ಚಾಪ್ಟರ್ಸ್ ಕೊಟ್ಟೈತಿ, ಒಂದೇ ಚಾಪ್ಟರ್ ದಲ್ಲ. ಇವೆಲ್ಲಾ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಟ್ಟ ಬಳಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕೀ ಆನ್ಸರ್ಸ್ ನ ಕೊಟ್ಟೈತಿ 2024 2023. ಸೊ ಈ ಸಲ 2025 ಹಾಕ್ತೈತಿ, ಆಡ್ ಮಾಡಿ ಕೊಡ್ತೈತಿ. ಅದು ಆದ ಬಳಕ ಈ ಕ್ವಶನ್ಸ್ ಗಳದ ಆನ್ಸರ್ಸ್ ಎಲ್ಲಿ ಇದ್ದವ್ರು ಸರ್ ಚಾಪ್ಟರ್ ವೈಸ್ ಕೊಟ್ಟೈತಿ ಇದ್ರದ್ದು. ಅದಕ್ಕೆ ಕೆಲವೊಬ್ರು PDF ನೋಡ್ಲಾರ್ದೆ ಸರ್ ಅದರದ್ದು ಇಂಪಾರ್ಟೆಂಟ್ ಕಳಿಸ್ರಿ, ಇದ್ರದ್ದು A to Z ಒಂದು ಸ್ಟೂಡೆಂಟ್ಸಿಗೆ ಒಂದು ಸಬ್ಜೆಕ್ಟ್ ಓದ್ಲಿಕ್ಕೆ ಏನ್ ಅವಶ್ಯಕತೆ ಇದಿಲ್ಲ ಅದಕ್ಕಿಂತ ಹೆಚ್ಚಿಂದ ಬಿಯಾಂಡ್ ದಟ್ ಎಕ್ಸ್ಪೆಕ್ಟೇಷನ್ ಎವ್ರಿಥಿಂಗ್ ಇಟ್ ಈಸ್ ಪ್ರೊವೈಡೆಡ್ ಇನ್ PDF. ಜಸ್ಟ್ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋದ್ ಜವಾಬ್ದಾರಿ ನಿಮ್ದು. ಓಕೆ, ಸೊ ಇವೆಲ್ಲಾನು ಪ್ರಿಂಟ್ ಹಾಕಿ ಸೊ ವೆಕೇಶನ್ ಕ್ಲಾಸಸ್ ದೊಳಗಡೆನೆ ಕೊಟ್ಟು ಬಿಡ್ತದ. ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ವೆಕೇಶನ್ ದೊಳಗಡೆನೆ ತಯಾರಾಗ್ಲಿಕ್ಕೆ ಅನುಕೂಲ ಆಗ್ತದ. ನಾವು ಆಕ್ಚುಲಿ ಪಾಸಿಂಗ್ ಪ್ಯಾಕೇಜ್ ಆಗ್ಲಿ ಇವೆಲ್ಲಾನು ಏನಪ್ಪಾ ಅಂದ್ರೆ ಕ್ರಾಶ್ ಕೋರ್ಸ್ ದಾಗ ನೆಕ್ಸ್ಟ್ ಡಿಸೆಂಬರ್ ಕೋರ್ಸ್ ದಾಗ ಅದು ಕುಡಿತಿದ್ದೇವೆ. ಬಟ್ ಈ ಸಲ ಮಾಸ್ಟರ್ ಪ್ಲಾನ್ ಏನಿದೆ ಅಂದ್ರೆ ವೆಕೇಶನ್ ದೊಳಗಡೆ ಪ್ರೊವೈಡ್ ಮಾಡ್ಬಿಟ್ಟು ಅಂದ್ರೆ ವರ್ಷ ಪೂರ್ತಿ ಮಾರ್ಚ್ ಟು ಮಾರ್ಚ್ ನ ಸ್ಟಡಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅನ್ನೋದು ಉದ್ದೇಶದಿಂದ ಸೊ ಇವೆಲ್ಲಾನು ಕಂಪ್ಲೀಟ್ ಆಗಿ ಡ್ಯೂರಿಂಗ್ ವೆಕೇಶನ್ ಓನ್ಲಿ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಸೊ ದಟ್ ಸ್ಟೂಡೆಂಟ್ಸ್ ಕ್ಯಾನ್ ಪ್ರಾಕ್ಟೀಸ್ ಇನ್ ದೇರ್ ಹೋಮ್. ಓಕೆ, ಸೊ ಅವಶ್ಯಕತೆ ಇದ್ದರು ಡಿಸೆಂಬರ್ದಾಗ ಬರ್ಬೋದು ಕ್ರಾಶ್ ಕೋರ್ಸಿಗೆ ಅಂತ ಹೇಳಿ. ಅವಾಗ ಮತ್ತೆ ಕಂಪ್ಲೀಟ್ ಆಗಿ ಇವ್ ಕುರಿದು ಕ್ವಶನ್ ವಿತ್ ಆನ್ಸರ್ಸ್ ಅನ್ನೋದು ಎಲ್ಲ ಡಿಸ್ಕಷನ್ ಮಾಡಿರ್ತಾರೆ. ಪ್ರತಿ ವರ್ಷ ಡಿಸೆಂಬರ್ ಕೋರ್ಸ್ ಅದು ಇದೇ ಇದಿರ್ತದೆ. ಸೊ ಅದಕ್ಕಿಂತ ನಾ ಹೇಳೋದು ಬೆಸ್ಟ್ ಏನಂದ್ರೆ ಮಾರ್ಚ್ ದೊಳಗಡೆನೆ ವೆಕೇಶನ್ ಜಾಯ್ನ್ ಆಗಿ ಕಂಪ್ಲೀಟ್ ಆಗಿ ಕಲ್ತು ಬೇಕಂದ್ರೆ ಮತ್ತೆ ರಿವಿಷನ್ ಬರ್ಬಹುದು. ಓಕೆ, ಸೊ ಇವೆಲ್ಲರದ್ದು ಚಾಪ್ಟರ್ಸ್ ಟೋಟಲ್ 14 ಚಾಪ್ಟರ್ಸ್ ಇದ್ದಾವೆ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇಸ್ ದ ಲಾಸ್ಟ್ ಚಾಪ್ಟರ್ ಇಲ್ಲಿ ಫಿಸಿಕ್ಸ್ ದೊಳಗಡೆ. ಇದು ಆದ ಬಳಕ ಏನ್ ಕೊಟ್ಟೈತಪ್ಪ ಅಂತ ಅನ್ನೋದು ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಕನ್ಸರ್ನ್ ಟು ದಿ ಸೊ 2024 ಕೀ ಆನ್ಸರ್. ಸೊ ಇದು ಕೀ ಆನ್ಸರ್ ಆದ ಬಳಕ ರೀ ಸರ್ ಅಂತಂದ್ರೆ 2023 ಕೊಟ್ಟಿರ್ಬೇಕು. ಸೊ ಅದಕ್ಕೆ ಕೆಲವೊಬ್ರು ಪೇಜ್ ನಂಬರ್ ನ ಕೌಂಟ್ ಮಾಡ್ತಾರ. ಪಾಸಿಂಗ್ ಪ್ಯಾಕೇಜ್ ದಾಗ ಪೇಜ್ ನಂಬರ್ಸ್ ಜಾಸ್ತಿ ಯಾವ್ರಿ ಸರ್ ಹಂಗ ಹಿಂಗ ಅಂತೇಳಿ. ಅಲ್ರಿ, ಜಾಸ್ತಿ ಕಡಿಮೆ ಮ್ಯಾಟರ್ ಆಗಂಗಿಲ್ಲ. ಏನ್ ಇಂಪಾರ್ಟೆಂಟ್ ಕಂಟೆಂಟ್ ಕೊಟ್ಟಿವಿ ಅನ್ನೋದು ನೀವು ಯುಟಿಲೈಸೇಷನ್ ತಕ್ಕೋದು ಮ್ಯಾಟರ್ ಆಗ್ತದ. ಇದು ಎವರ್ ಗ್ರೀನ್ ಕ್ವಶನ್ ನೋಡ್ರಿ. ಸೊ ಕೆಲವೊಬ್ರು ಹಿಂಗ್ ವಿಚಾರ ಮಾಡಿರ್ತಾರೆ ಸರ್ ಇದು 2023 ದೊಳಗಿಂದ ಪಾಸಿಂಗ್ ಪ್ಯಾಕೇಜ್ ಅದ್ರಿ. ಅಲ್ರಿ, 2023, 24, 25 ಎಲ್ಲಾನು ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಕ್ವಶನ್ಸ್ ಅವೇ ಇರ್ತಾವ, ಬೇರೆ ಏನ್ ಬರಂಗಿಲ್ಲ. ಪಾರ್ಟ್ ಎ ಕ್ವಶನ್ಸ್ ಏನಾಗ್ತಾವ ಚೇಂಜ್ ಆಗ್ತಾವ. ಓನ್ಲಿ MCQs ದೇ ಆರ್ ಗೋಯಿಂಗ್ ಟು ಗೆಟ್ ಚೇಂಜ್. ಇದ್ರಾಗ ಇನ್ನೂ ಕೆಲವೊಂದಿಷ್ಟು ಡಿಲೀಟ್ ಮಾಡಿದಾನ, ಕಡಿಮೆ ಮಾಡಿದಾನ 2023 ಕಂಪ್ಯಾರಿಸನ್ ಮಾಡಿದ್ರೆ. ಅದನ್ನ ನಾವು ಡಿಲೀಟ್ ಮಾಡಿ ಕೊಡೋದನ್ನ ಪ್ರಿಂಟ್ ದೊಳಗ ಕೊಟ್ಟಿರ್ತೀವಿ. ಸೊ ಇದ್ರಾಗ ಮೋಸ್ಟ್ ಪ್ರಾಬಬ್ಲಿ PDF ದಾಗನು ಹಾಕೈತಿ, ಡಿಲೀಟ್ ಮಾಡಿದನ್ ಹಾಕೈತಿ, ಕೆಲವೊಂದು ಉಳಿದಿರ್ತಾವ. ಸೊ ಅದಕ್ಕೆ ಇದು 2024 ಆದ ಬಳಕ ನೆಕ್ಸ್ಟ್ ಮೋಸ್ಟ್ಲಿ 2023 ಒಂದು ಕೀ ಆನ್ಸರ್ ಕೊಟ್ಟಿರ್ಬೇಕು. ಅದರದ್ದು ಕೀ ಆನ್ಸರ್ ಆದ ಬಳಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಚಾಪ್ಟರ್ ವೈಸ್ ಹಿಂಗ ಎಲ್ಲಾದ್ರದ್ದು ಫಿಸಿಕ್ಸ್, ಮ್ಯಾಥ್ಸ್, ಕೆಮಿಸ್ಟ್ರಿ, ಬಯಾಲಜಿ 4 ತೋರ್ಸೋದಾಗಂಗಿಲ್ಲ, ಒಂದ್ ತೋರ್ಸಿರ್ತದ. ಇದೇ ತರನೇ ಐತಿ, ನಿಮ್ PDF ಕಳ್ಸೈತಿ, ನೋಡ್ಕೊಳ್ರಿ. ಓಕೆ, ಸೊ ಲೆಟ್ ಅಸ್ ಸಿ ಹಿಯರ್. ಇದ್ರದ್ದೊಂದು ಫಾಸ್ಟ್ ಆಗಿ ತೋರಿಸಿ ಸೊ ಮುಂದೆ ಏನಿದೆ ಅಂತೇಳಿ ಒಂದ್ ಚಾಪ್ಟರ್ ತೋರಿಸಿದ ಬಳಕ ನಿಮ್ಗೆ ಐಡಿಯಾ ಬಂದಿರ್ತದ. ಸೊ ನೆಕ್ಸ್ಟ್ ಏನದಲ್ಲ ಮತ್ತೊಂದು ಚಾಪ್ಟರ್ದು ಒಂದಿಷ್ಟು ಮತ್ತೊಂದು ಪಾಸಿಂಗ್ ಪ್ಯಾಕೇಜ್ ಇನ್ನೊಂದಿಷ್ಟು ಹೈಲೈಟ್ಸ್ ನ ತೋರಿಸಿರ್ತದ. ಸೊ ಸಿ ಹಿಯರ್ ಕನ್ಸರ್ನ್ ಟು ದಿ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಪಾರ್ಟ್ 1ನೇ ಚಾಪ್ಟರ್ದು ಡೀಟೇಲ್ಸ್ ನ ಡಿಸ್ಕಷನ್ ಮಾಡೋಣ. ಮೋಸ್ಟ್ ಪ್ರಾಬಬ್ಲಿ ಅಲ್ಲಿಗೆ ಆಯ್ತು ಅನಿಸ್ತದ ಕಂಪ್ಲೀಟ್. ಸೊ ಇಲ್ಲಿಗೆ ಕಂಪ್ಲೀಟ್ ಆಗ್ತದ. ಎಸ್, ಇಲ್ಲಿಗೆ ಎಂಡ್ ಆಯ್ತು. ಸೊ ಇದು ಪ್ರಾಬ್ಲಮ್ಸ್ ಅನ್ನೋ ಪ್ರಾಬ್ಲಮ್ ಆಗನ ಎಂಡ್ ಇದೆ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ ಇದು 2023 ದವ್ರದ್ದು. ಸೊ ಕ್ಲಾಸ್ ರೂಮ್ ಮಾರ್ನಿಂಗ್ ಕ್ಲಾಸ್ ಆಸ್ ವೆಲ್ ಆಸ್ ಈವ್ನಿಂಗ್ ಕ್ಲಾಸ್. ನಿಮಗ 2025 ಸೊ ವೆಕೇಶನ್ ಕ್ಲಾಸ್ ಯು ಕ್ಯಾನ್ ಗೆಟ್ ದಿ ಸೊ ಬೆನಿಫಿಟ್ ಆಫ್ ದಿಸ್. ಸೊ ಸಿ ಹಿಯರ್ ಇಲ್ಲಿ 1ನೇ ಚಾಪ್ಟರ್ ಇದೆ ನೋಡ್ರಿ. ಸೊ ಅಲ್ಲಿ ಏನ್ ಕ್ವಶನ್ಸ್ ಕೊಟ್ಟಿತ್ತಲ್ಲ ಅವ್ರದ್ದು ಅಷ್ಟು ಆನ್ಸರ್ಸ್ ನ ಇಲ್ಲಿ ಕೊಡಲಾಗಿದೆ. ಸೊ ಇದು ಫಸ್ಟ್ ನೋಡ್ಕೊಳ್ರಿ, ಹೌ ಮೆನಿ ಟೈಮ್ಸ್ ದಿಸ್ ವಾಸ್ ರಿಪೀಟೆಡ್, ಅಗೇನ್ ದೇರ್ ವಿಲ್ ಬಿ ದಿ ಪಾಸಿಬಿಲಿಟಿ ಟು ಗೆಟ್ ರಿಪೀಟ್.
ಸೊ ಎಲ್ಲಾನು ಕಂಪ್ಲೀಟ್ ಆಗಿ ಇದ್ರಾಗ ಐತಿ. PDF ನ ಡೌನ್ಲೋಡ್ ಮಾಡ್ಕೋರಿ. ಚಾಪ್ಟರ್ ವೈಸ್ ನ ಕಂಪ್ಲೀಟ್ ಆಗಿ ನಿಮಗ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗ್ತದ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ 100% ಫಿಕ್ಸ್ ಕ್ವಶನ್ಸ್ ಆಗ್ತದ. ಸೊ ಇವಾಗ ಏನು ಗೊತ್ತಾಗ್ತಿರಲ್ಲ, ನೀವು ಫಸ್ಟ್ ಟೈಮ್ ನೋಡ್ತಾ ಇರ್ತೀರಿ, ಕಲಿಸಿದ ಬಳಕ ಇವು ನಿಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಾಗ್ತಾವ. ಓಕೆ, ಸೊ ಇಲ್ಲ ಸರ್ ನಾವು ಬೇರೆ ಕಡೆನೂ ಕಲ್ತಿದ್ದೀವಿ, ನಮ್ ಕಾಲೇಜ್ದಾಗ ಕಲಿಸಿದಾರ ಅಂತಂದ್ರೆ ಅವಾಗ ಗೊತ್ತಾಗ್ತದೆ. ಈಗ ಡೈರೆಕ್ಟ್ ಆಗಿ ಫಸ್ಟ್ ಟೈಮ್ ನೀವು ನೋಡಿದ್ರಂದ್ರೆ ಏನು ಗೊತ್ತಾಗಿಲ್ಲ. ಓಕೆ, ಸೊ ಅದಕ್ಕೆ ಕ್ಲಾಸಸ್ ನ ನೀವು ಮಾರ್ನಿಂಗ್ ಅನ್ನೋರು ಮಾರ್ನಿಂಗ್ ಬರ್ಬೋದು, ಈವ್ನಿಂಗ್ ಅನ್ನೋರು ಈವ್ನಿಂಗ್ ಬರ್ಬೋದು. ಸೊ ಅಷ್ಟು ಬಿಟ್ರೆ ನಮ್ಮಲ್ಲಂತೂ ಯಾವ ಕ್ಲಾಸಸ್ ತಗೋಂಗಿಲ್ಲ. ಸಂಡೇ ಒಂದಿನ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಕ್ಲಾಸಸ್ ಇರ್ತಾವ. ಸೊ ಬಿಟ್ರೆ ಉಳಿದ ದಿನ ಅಂತೂ ಮಾರ್ನಿಂಗ್ 6 to 9 o'clock ತಕ ಅಂದಂಗ, ಈವ್ನಿಂಗ್ ಸರ್ತ 5:30 ದಿಂದ 8 o'clock ತಕ. ಅಷ್ಟು ಬಿಟ್ರೆ ಯಾವ ಕ್ಲಾಸಸ್ ನ ಕಂಡಕ್ಟ್ ಮಾಡಂಗಿಲ್ಲ. ಸೊ ಆ ಟೈಮ್ದಾಗ ಯಾರಿಗೆ ಅನುಕೂಲ ಆಗ್ತದಲ್ಲ, ಯಾಕಂದ್ರೆ ಬರೇ ಟೈಮ್ ಮ್ಯಾಟ್ರ್ ಇಟ್ಕೊಂಡು ನೀವು ಬರ್ಲಿಲ್ಲ ಅಂತಂದ್ರ ಬೇರೆ ಕಡೆ ಹೋಗಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆದ ಬಳಕ ಇಲ್ಲೇ ಹೋಗೋಣ ನಡಿಯಪ್ಪ ಬೆಸ್ಟ್ ಕಲಿಸ್ತಾರ ಅಂತೇಳಿ ಬಂದ್ರೆ ಸೊ ಅವಾಗ ಕಲಿಸ್ಕೊಡ್ತೀವಿ, ಬಟ್ ಟೈಮ್ ಹೋಗಿರ್ತೈತಿ, ನಿಮಗೆ ಲಾಸ್. ಓಕೆ, ಕೆಲವೊಂದ್ ಕಡೆ ಅಲ್ಲಿನೂ ಫೀಸ್ ಕಟ್ ಬಿಟ್ಟು ಬಂದಿದ್ದು ಹಿಸ್ಟ್ರಿಯಿಂದ, ಬೇರೆ ಕಡೆ ಅದು ಫೀಸ್ ಕಟ್ ಬಂದು ಸೊ ಇಲ್ಲೇ ಹೋಗೋಣ ನಡಿ, ಇಲ್ಲೇ ತಿಳಿತದ ಅಂತೇಳಿ ಆ ತರನು ಬಂದಿದ್ದು. ಅಕ್ಟೋಬರ್ ತಕನು ಬರ್ತಾರ, ಕೆಲವೊಬ್ರು ಮೊನ್ನೆ ನವೆಂಬರ್ದಾಗ ಬಂದಾರ, ಕೆಲವೊಬ್ರು ಡಿಸೆಂಬರ್ ಕೋರ್ಸಿಗೆ ಬಂದಾರ. ಹಿಂಗ ಪ್ರತಿ ವರ್ಷ ಇದಿರ್ತದ, ನಮಗೇನ್ ಫಸ್ಟ್ ಟೈಮ್ ಅಲ್ಲ. ಸೊ ಇದು 2ನೇ ಚಾಪ್ಟರ್ ಅದ, ಹಿಂಗ್ ಕೊಟ್ಟೈತಿ. ಸೊ ಇದ್ರದ್ದೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಸೊ ನೆಕ್ಸ್ಟ್ ರಿಸರ್ಟ್ ಅಂದ್ರೆ ಅದೇ ತರನೇ. ಸೊ ಇಲ್ಲಿ ಫಿಸಿಕ್ಸ್ ಆಯ್ತು. ನೆಕ್ಸ್ಟ್ ರಿಸರ್ಟ್ ಅಂದ್ರೆ ಸೊ ಮ್ಯಾಥಮೆಟಿಕ್ಸ್ ನೆಕ್ಸ್ಟ್ ಇದು ಫಿಸಿಕ್ಸ್ ತೆಗೆದಿರ್ತದ ನೋಡ್ರಿ. ಸೊ ನೆಕ್ಸ್ಟ್ ರಿಸರ್ಟ್ ಅಂದ್ರೆ ಇಲ್ಲಿ ಆಲ್ರೆಡಿ ವೆಕೇಶನ್ ಕ್ಲಾಸಸ್ ಡಿಸ್ಕಷನ್ ಮಾಡೈತಿ. ಇದು ಮೋಸ್ಟ್ ಪ್ರಾಬಬ್ಲಿ ಯಾವ್ದಾರಪ್ಪ ಅಂದ್ರೆ ಕೀ ಆನ್ಸರ್ ಮ್ಯಾಥಮೆಟಿಕ್ಸ್. ಸೊ ಇದನ್ನ ಒಂದು ರಿಮೂವ್ ಮಾಡಿರ್ತದೆ, ಆಲ್ರೆಡಿ ತೋರಿಸಿದೀನಿ. ಸೊ ಅದ್ರದ್ದು ವಿಡಿಯೋನು ಮಾಡಿ ಹಾಕೈತಿ. ಸೊ ಯು ಕ್ಯಾನ್ ಗ್ಲಾನ್ಸ್ ಕಂಪ್ಲೀಟ್ಲಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಈಗ ಕೆಲವೊಬ್ಬರಿಗೆ ಬಯಾಲಜಿ ಟಫ್ ಅಂತ ಇರ್ತಾರಲ್ಲ, ಬಯಾಲಜಿನ ತೋರಿಸಿರ್ತೈತಿ. ಎಷ್ಟು ಸಿಸ್ಟಮೆಟಿಕ್ ಆಗಿ ಬಯಾಲಜಿದ ಪಾಸಿಂಗ್ ಪ್ಯಾಕೇಜ್ ಅದು ಕೊಟ್ಟದ ಅನ್ನೋದು ನೀವೇ ಗ್ಲಾನ್ಸ್ ಮಾಡ್ರಿ ಇಲ್ಲಿ. ಓಕೆ, ಸೊ ಯು ಕ್ಯಾನ್ ಗ್ಲಾನ್ಸ್ ಹಿಯರ್ ಹೌ ನೀಟ್ ಇಟ್ ಇಸ್ ಪ್ರಿಪೇರ್ಡ್ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಐ ವಿಲ್ ಸ್ಕ್ರಾಲ್ ದಿಸ್ ಒನ್. ಸೊ ಸಿ ಕನ್ಸರ್ನ್ ಟು ದಿ ಸೊ ಬಯಾಲಜಿದು ಇದು ಡೆಮೋ ಕ್ಲಾಸಸ್ ಅಂತೂ ಆಲ್ರೆಡಿ ಮೊನ್ನೆ ಅದು ತಗೊಂಡು ಮುಗಿಸ್ಕೊಟ್ಟೈತಿ. ಸೊ ನೆಕ್ಸ್ಟ್ ಅಪ್ಪ ಅಂದ್ರೆ ಇಲ್ಲಿದೆ ನೋಡ್ರಿ ಕೀ ಆನ್ಸರ್ಸ್. ಎಸ್ಪೆಷಲಿ 2024ದಾಗ ಎಷ್ಟು ಮಾರ್ಕ್ಸ್ ಅಪಿಯರ್ ಆಗಿದ್ರು ಸರ್ ಔಟ್ ಆಫ್ 50 ಅಂತಂದ್ರೆ ಸೊ 49 ಮಾರ್ಕ್ಸ್. ಓಕೆ, ಅದರದ್ದು ವಿತ್ ಪೇಜ್ ನಂಬರ್ ನ ಪ್ರೂಫ್ ಕೊಟ್ಟೈತಿ, ನೀವು ನೋಡ್ಕೊಳ್ರಿ. ಸೊ ಕೆಲವೊಂದಿಷ್ಟು ಡೈರೆಕ್ಟ್, ಇನ್ನು ಕೆಲವೊಂದಿಷ್ಟು ಯಾವ್ದು ಎಷ್ಟು ಮಾರ್ಕ್ಸ್ ಇನ್ ಡೈರೆಕ್ಟ್ ಆಗಿ ಬಂದಿದ್ದಾವ ಅನ್ನೋದನ್ನು ವಿತ್ ಪೇಜ್ ನಂಬರ್ ನ ಕೊಟ್ಟೈತಿ. ಸೊ ಯು ಕ್ಯಾನ್ ಗೋ ಥ್ರೂ ದಟ್. ಇಲ್ಲಿ ಏನ್ ಕೊಟ್ಟಿದ್ರಿ ಸರ್ ಎಲ್ಲಾ ಚಾಪ್ಟರ್ಸ್ ಡೀಟೇಲ್ಸ್. ಓಕೆ, ಬಯಾಲಜಿದು. ನೆಕ್ಸ್ಟ್ ಸರ್ ಅಂದ್ರೆ ಅದೇ ತರನೇ ಅದು ಆಲ್ರೆಡಿ ನಿಮ್ಗೆ ಮ್ಯಾಪ್ ಅಂತ ರೋಡ್ ಮ್ಯಾಪ್ ತೋರಿಸೈತಿ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ದಿ ಫೋರ್ತ್ ಕಮಿಂಗ್ 2025 ಇವೇ ಸೇಮ್ 2026 ಹೆಲ್ಪ್ ಆಗ್ತಾವ. ಸೊ ಯು ಕ್ಯಾನ್ ಗೋ ಥ್ರೂ. ಇದ್ರಾಗ ಒಂದು ಎಕ್ಸ್ಟ್ರಾ ಏನ್ ಕೊಟ್ಟದಪ್ಪ ಅಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಕೊಟ್ಟೈತಿ. ಅವಾಗ ಪಾಠ ಎದೊಳಗೆ ಡಿಸ್ಕ್ರಿಪ್ಟಿವ್ ಟೈಪ್ ಇತ್ತು, ಅದಕ್ಕೆ ಅದನ್ನೇ ಈಗೇನು MCQs ದೊಳಗೆ ಕೇಳ್ತಾನೆ. ಇವು ಯಾವುದೇ ಕಾರಣಕ್ಕೂ MCQs ಬೇಕಾದಂಗ ಲಕ್ಷಗಟ್ಲೆ ಬಿಡಿಸ್ಲಿ, ಆ MCQs ಡೈರೆಕ್ಟ್ ಆಗಿ ಯಾವುದೇ ಕೋಚಿಂಗ್ ದಿಂದಾಗ್ಲಿ ಯಾವುದೇ ಕಾಲೇಜಿಂದಾಗ್ಲಿ ಎಕ್ಸ್ಟ್ರೀಮ್ಲಿ ರೇರ್. ಎಲ್ಲರ ಒಂದ್ 2-3 ಬರ್ಬೋದು ಸರ್, ನಿಮ್ಮ ಪಾಸಿಂಗ್ ಪ್ಯಾಕೇಜ್ ದಿಂದ ಬಂದ, ನಮ್ ಪಾಸಿಂಗ್ ಪ್ಯಾಕೇಜ್ ದಿಂದಾಗ್ಲಿ, ಮತ್ತೊಬ್ರು ಪಾಸಿಂಗ್ ಪ್ಯಾಕೇಜ್ ದಿಂದಾಗ್ಲಿ, ಮತ್ತೊಬ್ರು ಕ್ಲಾಸ್ ನೋಟ್ಸ್ ದಿಂದಾಗ್ಲಿ ಎಕ್ಸ್ಟ್ರೀಮ್ಲಿ ರೇರ್. ಆಸ್ ಇಟ್ ಈಸ್ ಬರೋದು ಎಲ್ಲರ 1-2 ರಿಪೀಟ್ ಆಗಬಹುದು. ಆಸ್ ಇಟ್ ಈಸ್ ಬರ್ತ ಅಂತೇಳಿ ಹೇಳೋದು ನಾವು ಸರಿ ಅನ್ಸಂಗಿಲ್ಲ. ಸೊ ಅದಕ್ಕೆ ಸೊ ಇಲ್ಲಿ ಪಾರ್ಟ್ ಎದಾದ ಬಳಕ ಪಾರ್ಟ್ ಬಿ ಇದು. ಸೊ ಇಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ನ ಸೊ ನೆಕ್ಸ್ಟ್ ಯಾವ ತರ ಇದು ಯೂಸ್ ಆಗ್ತದ ಅನ್ನೋದು ಎಕ್ಸಾಮ್ ಮುಗಿಸಿದ ಬಳಕ ಆದ್ರೆ ನೋಡ್ಕೊಳ್ರಿ. 2025 ಎಕ್ಸಾಮ್ ಮುಗಿದ ಬಳಕ ನಿಮ್ಗೆ 26ಗೆ ರೆಫರೆನ್ಸಿಗೆ ಹೆಲ್ಪ್ ಆಗ್ತದ. ಓಕೆ, ಇದು ಪಾಸಿಂಗ್ ಪ್ಯಾಕೇಜ್ ಎದ್ರದ್ರಿ ಸರ್ತ ಬಯಾಲಜಿದು. ಸೊ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಈಗ ನಾಳೆ 2026 ಏನ್ ಎಕ್ಸಾಮ್ ಬರಿತಾ 25 ಏನ್ ಎಕ್ಸಾಮ್ ಬರಿತಾ ಇದ್ದಾರಲ್ಲ ಅವರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ. ಸೊ ಇಲ್ಲಿ ಮೇಲ್ ರೀಪ್ರೊಡಕ್ಟಿವ್ ಆರ್ಗನ್ ಅಥವಾ ಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್. ಓಕೆ, ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಸ್ಟ್ರಕ್ಚರ್ ಆಫ್ ದಿ ಸ್ಪರ್ಮ್, ಇನ್ನೊಂದು ಮೆಮೊರರಿ ಗ್ಲ್ಯಾಂಡ್ ಅದು ಮೋಸ್ಟ್ಲಿ ಇಲ್ಲಿ ಕೊಟ್ಟಂಗಿಲ್ಲ. ಮೆಮೊರರಿ ಗ್ಲ್ಯಾಂಡ್ ಟೋಟಲ್ ಆಗಿ 4 ಒಂದಂತರ 5 ಮಾರ್ಕ್ಸ್ ಫಿಕ್ಸ್ 100% ಅಪಿಯರ್ ಆಗ್ತೈತಿ. ಅದೇ ತರನೇ ಎಕೋಸಿಸ್ಟಮ್ ದಾಗ ಬಂದ್ರೆ ಇವು ಪಿರಾಮಿಡ್ ಡಯಾಗ್ರಾಮ್ಸ್ಗಳು. ಓಕೆ, 1 ನೆಕ್ಸ್ಟ್ ಅಂತಂದ್ರೆ 2 ನೆಕ್ಸ್ಟ್ ಟೋಟಲ್ ಆಗಿ 3. ಸೊ 3 ಇದನ್ನೇ ಇವುಗಳಿಗೆ ರಿಪೀಟ್ ಆಗಂತ ಸಾಧ್ಯತೆ ಇರ್ತಾವ. ಯಾವ್ದಾದ್ರು ಒಂದು ಎಷ್ಟು ಮಾರ್ಕ್ಸ್ ಅಂತಂದ್ರೆ ಸೊ ಫಾರ್ ದಿ ಸೊ ವಾಟ್ 2 to 3 ಮಾರ್ಕ್ಸ್. ಸೊ ಅದಕ್ಕೆ ಇದು ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಸೊ ಯಾರು ಬರೋರು ನೀವು ವೆಕೇಶನ್ ಕ್ಲಾಸಸ್ಗೆ ಬರ್ಬೋದು, ಯಾರು ಜೂನ್ದಾಗ ಬರೋರು ಜೂನ್ದಾಗ ಬರ್ಬೋದು, ಯಾರು ಡಿಸೆಂಬರ್ ಕ್ರಾಶ್ ಕೋರ್ಸಿಗೆ ಬರ್ತೀರಿ ಡಿಸೆಂಬರ್ ಕ್ರಾಶ್ ಕೋರ್ಸಿಗೆ ಬರ್ಬೋದು. ಇಲ್ಲ ಸರ್ ನಾವು ಇಯರ್ ಪೂರ್ತಿ ಬರ್ತೀವ್ರ ಅನ್ನೋ ಇಯರ್ ಪೂರ್ತಿ, ಚಾಯ್ಸ್ ಈಸ್ ಯುವರ್ಸ್, ನೋ ಕಂಪಲ್ಷನ್. ಸೊ ನೆಕ್ಸ್ಟ್ KCET NEET JEE IIT ಕ್ಲಾಸಸ್ ನ ಲಾಂಗ್ ಟರ್ಮ್ 1 ಇಯರ್ ಪೂರ್ತಿ ಬರ್ಬೇಕು ಅಂತೇಳಿ ಕೆಲವೊಬ್ರು ಮಾಸ್ಟರ್ ಪ್ಲಾನ್ ಹಾಕಿದ್ರಿ ಅಂದ್ರೆ ಸೊ ಅದು ಆಕ್ಚುಲಿ ಮಾರ್ಚ್ 20th ಅದು ಮಾಡ್ಬೇಕದ, ಇಲ್ಲಾಂದ್ರೆ ಏಪ್ರಿಲ್ ಸೊ 10 ಅದು ಮಾಡಿ ಸೊ 1 ಇಯರ್ ಫುಲ್ ಲಾಂಗ್ ಟರ್ಮ್ ಮಾಡ್ತದ.
ಅದಕ್ಕೆ ಏನ್ ಫೀಸ್ ಇದೆ, ಅದರ ಟೈಮಿಂಗ್ ಏನು, ಅದರ ಡೀಟೇಲ್ಸ್ ಏನು ಬೇಕಂದ್ರು ಸಂಡೇ ಕ್ಲಾಸ್ ಡೆಮೋ ಕ್ಲಾಸಸ್ ಎಸ್ಪೆಷಲಿ ಸಂಡೇ 10 o'clock to 12 o'clock ತನಕ 2 hours ದಷ್ಟು ಫ್ರೀ ಕ್ಲಾಸಸ್ ಇಟ್ಟಿರ್ತದ. ಅವಾಗ ಪರ್ಟಿಕ್ಯುಲರ್ಲಿ ಅವಾಗಾದ್ರೂ ಬಂದು ಕೇಳ್ಕೊಳ್ರಿ. ಇಲ್ಲಾಂದ್ರ ಮಾರ್ನಿಂಗ್ 8th ಡೇಟ್ ಹಿಡಿದು ಏನ್ ಹೇಳೈತಲ್ಲ ಮಾರ್ಚ್ 8 ಡೇಟ್ ಹಿಡಿದು 6 to 7 ಆಗೋರು 6 to 7 ಡೆಮೋ ಕ್ಲಾಸಿಗೆ ಬರ್ರಿ, 7 to 8 ಆಗೋರು 7 to 8 ಬರ್ರಿ, 8 to 9 ಆಗೋರು 8 to 9 ಬಂದು ಅಟೆಂಡ್ ಆಗಿ ಸದುಪಯೋಗ ಪಡಿಸ್ಕೊಳ್ರಿ. ಸೊ ಇದಕ್ಕೆ ಆನ್ಸರ್ಸ್ ಕೊಟ್ಟೈತಿ ಇಲ್ಲಿ ವಿತ್ ಪೇಜ್ ನಂಬರ್ನ ಯು ಕ್ಯಾನ್ ಗ್ಲಾನ್ಸ್. ನೆಕ್ಸ್ಟ್ ಸರ್ ಅಂತಂದ್ರ ಮೋಸ್ಟ್ ಪ್ರಾಬಬ್ಲಿ 2023 ಕೊಟ್ಟಿರ್ಬೇಕು ಕೀ ಆನ್ಸರ್. 25 ಐತಂದ್ರ ಎಸ್ 23 ಕೊಟ್ಟೈತಿ, 25 ಐತಂದ್ರ 25 ಕೊಟ್ಟಿರ್ತದ. ಸೊ ಇದ್ರಾಗ ವಿತ್ ಪೇಜ್ ನಂಬರ್ನ ಕೊಟ್ಟೈತೆ. ನೀವೇನ್ ಸೊ ಎಲ್ಲಿದ್ ಬಂದದ ಏನ್ ಬಂದದ ಅಂತೇಳಿ ಚೆಕ್ ಮಾಡ್ಕೋತ ಕುಂದ್ರದ ಅವಶ್ಯಕತೆ ಏನಿಲ್ಲ. ಆ ಪೇಜ್ ನಂಬರ್ಗೆ ಹೋದ್ರೆ ಅಂದ್ರೆ ಡೈರೆಕ್ಟ್ ಆಗಿ ನಿಮಗ ಸೊ ಇದು ಡಯಾಗ್ರಾಮ್ ಸಿಕ್ಕಿರ್ತದ. ಅದೇ ಸೊ ಏನಪ್ಪಾ ಅಂದ್ರೆ ಪ್ರೂಫ್ ಆಗಿರ್ತದ. ಇದು ಆ ಪೇಜ್ ನಂಬರ್ ಇಲ್ಲಿ ಏನ್ ಸ್ಪೆಸಿಫೈ ಮಾಡೈತಲ್ಲ ಪಾಸಿಂಗ್ ಪ್ಯಾಕೇಜ್ ಒಳಗಡೆ ಹೋದ್ರೆ ಕೆಲವೊಂದಿಷ್ಟು ಡಿಲೀಟ್ ಆಗಿದ್ದ ಸಂಬಂಧ ಪೇಜ್ ನಂಬರ್ ಹೆಚ್ಚು ಕಡಿಮೆ ಆದ್ರೆ ಆಗಿರ್ತಿರ್ಬೋದು, ಬಟ್ ಕಂಟೆಂಟ್ ಮಾತ್ರ ಇದ್ದಿರ್ತೈತಿ. ಓಕೆ, ಯಾಕಂದ್ರೆ ಕೆಲವೊಮ್ಮೆ ಏನಪ್ಪಾ ಅಂದ್ರೆ ಆ ಡಿಲೀಟ್ ಆಗೈತಿ ಆ ಪೇಜ್ ನ ಡಿಲೀಟ್ ಮಾಡೋಣ ಅಂತೇಳಿ ಸೊ ಕಂಟೆಂಟ್ ಡಿಲೀಟ್ ಆಗಿದ್ದಕ್ಕೆ ಕೆಲವೊಂದಿಷ್ಟು ತೆಗೆದಿರ್ತದ. ಇರ್ಲಿಲ್ಲ ಅಂದ್ರೆ ಅದೇ ಪೇಜ್ ನಂಬರ್ಗೆ ಸಿಕ್ಕಿರ್ತದ. ಸೊ ಕ್ರಾಸ್ ಚೆಕ್ ಇದು ಎಸ್ಪೆಷಲಿ ಯಾವ್ದು ರಿಸರ್ಚ್ ಅಂದ್ರೆ ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಡಯಾಗ್ರಾಮ್. ಓಕೆ, ಎಸ್ಪೆಷಲಿ ಸೊ ಯಾವ್ದು ಎಂಬ್ರಿಯೋ ಶಾಕ್ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಇದು ನಾಳೆ ಫೋರ್ತ್ ಕಮಿಂಗ್ ಎಕ್ಸಾಮ್ 2025 ದವರಿಗೆ ಹೆಲ್ಪ್ ಆಗ್ತೈತಿ, ನಿಮಗೆ 2026ಗೆ ಹೆಲ್ಪ್ ಆಗ್ತೈತಿ. ಓಕೆ, ಸೊ ಈ ತರ ಇಲ್ಲೇ ಪಾಸಿಂಗ್ ಪ್ಯಾಕೇಜ್ ಕೊಟ್ಟು ನೆಕ್ಸ್ಟ್ ಚಾಪ್ಟರ್ ವೈಸ್ ಸೊ ಒಂದೇ ಚಾಪ್ಟರ್ ಒಂದು ಡಿಲೀಟ್ ಆಗೈತೆ. ಸೊ ಅದನ್ನ ಇಲ್ಲಿ ಕೊಟ್ಟಿರಲ್ಲ. ಸೊ ಈಗ ಇದು ಚಾಪ್ಟರ್ ನಂಬರ್ 16 ಒಳಗಡೆ ಬರ್ತಿತ್ತು, ಇದು ಡಿಲೀಟ್ ಆಗೈತಿ ಈಗ. ಯಾಕಂದ್ರೆ ಪಾಸಿಂಗ್ ಪ್ಯಾಕೇಜ್ ಒಳಗಡೆ ಬಿದ್ದಿತ್ತು ಅಂತ ಹೇಳಿ ಪ್ರೂಫ್ ತೋರಿಸೈತೆ ಅಷ್ಟೇ. ಬಟ್ ಅದು ಈ ಸದ ಹುಡುಕಾಡಿದ್ರೆ ಸಿಗಂಗಿಲ್ಲ, ಯಾಕಂದ್ರೆ ಡಿಲೀಟ್ ಆಗಿದ್ದಕ್ಕೆ ತೆಗೆದಿರ್ತೈತಿ. ನೆಕ್ಸ್ಟ್ ಸರ್ 2020 ಮಾರ್ಕ್ಸ್ ಕೀ ಆನ್ಸರ್ಸ್ ಇಲ್ಲಿ ಕೊಡಲಾಗಿದೆ. ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಇದು ಬಯಾಲಜಿದು ಕಂಪ್ಲೀಟ್ ಆಗಿ ಸೊ ಡೀಟೇಲ್ಸ್ ನ ಈ ತರ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡಿದನ ಬಯಾಲಜಿದ. ಇದು ಆಲ್ರೆಡಿ ಎಲ್ಲರಿಗೂ ಕಳಿಸಿನೂ ಕೊಟ್ಟೈತಿ. ಸೊ ಇನ್ನೊಂದಿಷ್ಟು ದಿನದಾಗ ಈಗ ನಾವು ಫಸ್ಟ್ ಇಯರ್ ಇದ್ದೀವಿ ಸರ್ ನಮಗೆ ಇನ್ನ ಬಂದಿಲ್ಲ ಅಂತಂದ್ರೆ ಸೊ ವೆರಿ ಸೂನ್ ದಟ್ ಇಸ್ ಗೋಯಿಂಗ್ ಟು ಫಾರ್ವರ್ಡ್. ಆಲ್ರೆಡಿ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಕಳಿಸೈತಿ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿದು ಒಂದು ಕಳಿಸ್ಕೊಡ್ತದ. ಸೊ ಯಾರಿಗೆ ಕ್ಲಾಸಿಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ತದಲ್ಲ ಅವ್ರು ಬಂದು ಅಟೆಂಡ್ ಆಗ್ಬೋದು. ಇಲ್ಲಿದೆ ನೋಡ್ರಿ ಟೈಮ್ ಟೇಬಲ್. ಸೊ ಇದು 2024 ಯಾವಾಗಾದ್ರೂ ಇದೇ ಟೈಮ್ ಟೇಬಲ್ ಪ್ರಕಾರನೇ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಇಲ್ಲಿ ಒಂದಿಷ್ಟು ಬ್ರೀಫ್ ಆಗಿ ಯಾರಿಗಾರ ಡೌಟ್ ಇತ್ತಂದ್ರೆ ಕ್ಲಾರಿಟಿ ಕೊಟ್ಟಿರ್ತದೆ ನೋಡ್ರಿ. ಓಕೆ, ಸೊ ಎಸ್ಪೆಷಲಿ ಟೈಮ್ ಟೇಬಲ್ ಯಾವ ತರ SPUC ದಾಗ ಕ್ಲಾಸಸ್ ನ ಇರ್ತಾವ. ಓಕೆ, ಫಸ್ಟ್ ಇಲ್ಲಿ ಯಾರಿಗೆ 6 to 7 ಆಗ್ತದಲ್ಲ ಮಾರ್ನಿಂಗ್ 6 to 7, 7 to 8 ಆಗ್ತದಲ್ಲ 7 to 8. ಇದಕ್ಕೆ ಸಪೋಸ್ ನಾವು ಬ್ಯಾಚ್ 1 ಈಗ ಆಲ್ರೆಡಿ ಈವ್ನಿಂಗ್ ಬ್ಯಾಚಿಗೆ ಬ್ಯಾಚ್ 1 ಅಂತ ಹೇಳಿ ಹೇಳ್ತಿ ಈ ಸಲ. ಸೊ ಅವರು ಯಾವ ತರ ಇರ್ತಾರ ಇಲ್ಲಿ ಮ್ಯಾಥ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಇಷ್ಟೇ ಬಂದ್ರೆ ಸಾಕು ಕಂಪ್ಲೀಟ್ ಆಗಿ ಅವ್ರಿಗೆ ಏನಪ್ಪಾ ಅಂದ್ರೆ 2 ತಾಸದೊಳಗ. ಸೊ ಇದು ಮಿನಿಮಮ್ ಎಷ್ಟು ತಿಂಗಳು ಇರ್ತಾರ, ಮಿನಿಮಮ್ 4 months, ಮ್ಯಾಕ್ಸಿಮಮ್ 6 or else 7 months. ಓಕೆ, ಅದ್ರೊಳಗಡೆ ಮುಗಿಸ್ಕೊಟ್ಟಿರ್ತದ. ನೆಕ್ಸ್ಟ್ ಸರ್ ಅಂತಂದ್ರೆ ಇಲ್ಲಿ ಆಗಂಗಿಲ್ರಿ ಸರ್ ನಮ್ಗೆ 6 to 7 ಅಂದ್ರೆ ಇವೇ ಸಬ್ಜೆಕ್ಟ್ಸ್ ಇಲ್ಲಿ ತಗೊಂಡಿರುತ್ತೆ. ಕೆಲವೊಬ್ರು ರಿಕ್ವೆಸ್ಟ್ ಮಾಡಿ ಇಲ್ಲಿ ಯಾವ್ದು ಫಿಸಿಕ್ಸ್ ಮತ್ತ ಮ್ಯಾಥ್ಸ್ ಅಂತೇಳಿ ಹಾಕ್ಸ್ಕೊಂಡಿದ್ರು ನೋಡ್ರಿ 8 to 9. ಸೊ ಅದಕ್ಕೆ ಇಲ್ಲಿ ಮ್ಯಾಥ್ಸ್ ಮತ್ತ ಬಯಾಲಜಿ ತಗೊಂಡೆ ಅಂದ್ರೆ ಅದೇ ಯಾರಿಗೆ 6 to 7 ಆಗಂಗಿಲ್ಲ ಅವರು ಮ್ಯಾಥ್ಸ್ ಮತ್ತ ಬಯಾಲಜಿ ಇಲ್ಲಿ ಅಟೆಂಡ್ ಆಗ್ಬಹುದು. ಒಟ್ಟಿನಲ್ಲಿ ಇಲ್ಲಿ 1 ತಾಸು, ಇಲ್ಲೊಂದ್ ತಾಸು, ಇಲ್ಲೊಂದ್ ತಾಸು. ಇವರು ಇಲ್ಲೇ 2 ತಾಸು ಕುತ್ಕೊಂಡು ಹೋಗ್ಬೋದು. ಇಲ್ಲ ಸರ್ ನಾನು 7 to 8 ಬರ್ತೀನಿ ಅಂದ್ರೆ ಇಲ್ಲೇ 2 ತಾಸು ಕುತ್ಕೊಂಡು ಹೋಗ್ಬಹುದು. ಒಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಮಾರ್ನಿಂಗ್ 2 hours ಬಂದ್ರೆ ಸಾಕು. ಎಷ್ಟು ಮಿನಿಮಮ್ 4 months, ಮ್ಯಾಕ್ಸಿಮಮ್ 6 or else 7 months ಬಂದ್ರೆ ಕಂಪ್ಲೀಟ್ ಆಗಿ ಒಂದ್ಸಲ ಸಿಲೆಬಸ್ ಮುಗಿಸ್ಕೊಡ್ತೈತಿ. ಸರ್ ಈವ್ನಿಂಗ್ ಅಂತಂದ್ರೆ ಇಲ್ಲಿ ಹೋದ್ಸಲ ಏನ್ ಮಾಡಿದಾರಪ್ಪ ಅಂದ್ರೆ 5:30 to 6:30 ಅಂತೇಳಿ. ಓಕೆ, 6:30 ತನಕ ಮಾಡ್ಕೊಂಡಿದ್ರು ನೋಡಿ. 5:30 ದಿಂದ 6:30 ತನಕ. ಅವಾಗ ಫಸ್ಟ್ ಏನಂತೇಳಿ ಪ್ಲಾನ್ ಹಾಕಿತ್ತು 5:30 to 7 o'clock, 7 to 8 o'clock. ಸೊ ಬಟ್ ಸ್ಟೂಡೆಂಟ್ಸ್ ಏನು ರಿಕ್ವೆಸ್ಟ್ ಮಾಡ್ಕೊಂಡು 5:30 to 6:30, ನೆಕ್ಸ್ಟ್ ಸತ್ತ 6:30 to 8 o'clock ಅಂತೇಳಿ ಈ ತರ ಮಾಡ್ಕೊಂಡಿದ್ರು. ಈ ಸಲನು ಬೇಕಂದ್ರ ಸೊ ಈಗಿನ ಸ್ಟೂಡೆಂಟ್ಸ್ ಅದೇ ತರ ರಿಕ್ವೆಸ್ಟ್ ಮಾಡಿದ್ರ 5:30 to 6:30, 6:30 to ಸೊ ಯಾರು 5:30 ದಿಂದ 8 o'clock ಬರ್ತಾರಲ್ಲ ಅವ್ರಿಗಂತೂ ಯಾವುದೇ ಕಾರಣಕ್ಕೂ ಕಿರಿಕಿರಿ ಇಲ್ಲ. ಸರ್ ನಮಗ್ 5:30 ದಿಂದ 8 o'clock ಆಗಂಗಿಲ್ಲ, 6:30 ದಿಂದ 8 o'clock ಬರ್ತೀವಿ ಅಂತಂದ್ರೆ ಅಲ್ಲಿ ಅವ್ರಿಗೆ 2 ಸಬ್ಜೆಕ್ಟ್ ಸಿಗ್ತಾವ. ಓಕೆ, ಯಾವ್ದಾದ್ರು 2 ಸಬ್ಜೆಕ್ಟ್ ನ ಅರೇಂಜ್ ಮಾಡಿ. ಫಿಸಿಕ್ಸ್ ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಅಂದ್ರೆ ಬಯಾಲಜಿ. ಸೊ ಎಲ್ಲರಿಗೆ ಸ್ಟೂಡೆಂಟ್ಸ್ ಕೇಳ್ಕೊಂಡು ಒಂದು ಗ್ರೂಪ್ ನ ಮಾಡಿ ಅದರದ್ದು ಸೊ ಇವ್ರು ಈ ಕಡೆ ಅಟೆಂಡ್ ಆಗಿರಪ್ಪ, ಇವ್ರು ಈ ಕಡೆ ಅಟೆಂಡ್ ಆಗ್ರಿ ಅಂತೇಳಿ ಅಡ್ಜಸ್ಟ್ ಮಾಡಿ ಕೊಟ್ಟಿರ್ತದೆ. ನೆಕ್ಸ್ಟ್ ಈಗ ನಮಗ್ 5:30 ದಿಂದ 6:30 ಆಗಂಗಿಲ್ರಿ ಸರ್ ನಾವು 8 to 9 ಬರ್ತೀವ್ರಿ ಅಂತಂದ್ರೆ ಬರ್ಬಹುದು. ಈ ಕಡೆ ಏನ್ ಸಬ್ಜೆಕ್ಟ್ಸ್ ತಗೊಂಡಿರ್ತದಲ್ಲ ಅದೇ ಸಬ್ಜೆಕ್ಟ್ಸ್ ನ ಇಲ್ಲಿ ಅರೇಂಜ್ ಮಾಡಿ ಕೊಟ್ಟಿರ್ತದ. ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್. ಸೊ ಯಾರಿಗೆ 6:30 ದಿಂದ 9 o'clock ಆಗ್ತದೆ ಅವ್ರು ಹಂಗೂ ಬರ್ಬೋದು. ಇಲ್ಲ ಸರ್ ನಾನು 5:30 ದಿಂದ 8 o'clock ಬಂದು ಹೋಗ್ಬಿಡ್ತೇನೆ ಅದನ್ನು. ಒಟ್ಟಿನಲ್ಲಿ ಮಾರ್ನಿಂಗ್ ಯಾರಿಗೆ 2 hours ಆಗ್ತದೆ ಅವ್ರು ಬರ್ಬೋದು. ಈವ್ನಿಂಗ್ ರೀ ಸರ್ ಅಂತಂದ್ರೆ 2.5 hours ದಷ್ಟು ಇವ್ರು ಬರ್ಬೋದು.
ಒಟ್ನಲ್ಲಿ ಒಂದು ಬ್ಯಾಚಿಗೆ ಆದ್ರೂ ಬರ್ಬೋದು, ಕಂಬೈನ್ಡ್ ಆದ್ರೂ ಬರ್ಬೋದು, ಚಾಯ್ಸ್ ಈಸ್ ಯುವರ್ಸ್. ಹೆಂಗ್ ಅನುಕೂಲ ಆಗ್ತೈತಿ ಆ ತರ. ಓಕೆ, ಇಷ್ಟೆಲ್ಲಾನು ಡಿಸ್ಕಷನ್ ಅನ್ನೋದಕ್ಕಿಂತ ಒಂದ್ ಕ್ಲಾಸಿಗೆ ಬಂದ್ರೆ ಅಂದ್ರೆ ನಿಮ್ಗೆ ಹೇಳೇ ಕೊಟ್ಟಿರ್ತದ, ಅದ್ರ ಪ್ರಕಾರ ನಿಮ್ಗೆ ಯಾವ್ದು ಸೂಟೇಬಲ್ ಆಗ್ತದ ಅದ್ರ ಪ್ರಕಾರ ನೀವು ಅಟೆಂಡ್ ಆಗ್ರಿ. ಓಕೆ, ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಒಂದ್ ಸಬ್ಜೆಕ್ಟ್ ಆದ್ರೂ ತಗೋಬಹುದು, ಆದ್ರೂ ತಗೋಬಹುದು, ಇಲ್ಲ ನಾಲ್ಕು ಆದ್ರೂ ತಗೋಬಹುದು. ಹೆಂಗ್ ಅವಶ್ಯಕತೆ ಇರ್ತದ ಅದ್ರ ಪ್ರಕಾರ ನಿಮ್ಗೆ ಟಫ್ ಅನ್ಸಿದ್ದನ್ನ ನೀವು ಸಬ್ಜೆಕ್ಟ್ಸ್ ನ ಚೂಸ್ ಮಾಡ್ಕೋಬಹುದು. ಓಕೆ, ಇನ್ನು ಯಾರಿಗಾದ್ರೂ ಏನು ಸ್ಟಡಿ ಮೆಟೀರಿಯಲ್ ಬೇಕಂದ್ರೆ ವಾಟ್ಸಪ್ಪಿಗೆ ರಿಕ್ವೆಸ್ಟ್ ಮಾಡ್ರಿ. ಓಕೆ, ಇಲ್ಲಿದೆ ನೋಡ್ರಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಕೊಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ಕಂಪ್ಲೀಟ್ ಆಗಿ ಒಂದೊಂದೇ ವಿಡಿಯೋ ಅದನ್ನ. ಸೊ ಬಹಳ ಲೆಂಗ್ದಿ ಆಗ್ತೈತಿ ಎಲ್ಲಾ ಪಾಸಿಂಗ್ ಪ್ಯಾಕೇಜ್ ತೋರ್ಸೋದಕ್ಕಿಂತ ನೀವೇ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಂಡ್ ಬಿಡ್ರಿ ಇದ್ರಾಗ ಏನಿದೆ ಅಂತ ಅನ್ನೋದು ಒಂದ್ಸಲ ನೀವು ಗ್ಲಾನ್ಸ್ ಮಾಡಿದ್ರೆ ಗೊತ್ತಾಗ್ತೈತಿ. ಸೊ ಬಟ್ ನನ್ ಪ್ರಕಾರ ಏನಪ್ಪಾ ಅಂದ್ರೆ ಕ್ಲಾಸ್ ಕೂತು ಅಟೆಂಡ್ ಆದ ಬಳಿಕ ನೆಕ್ಸ್ಟ್ ನ ರೆಫರ್ ಮಾಡಿದ್ರೆ ಬಹಳ ಬೆಸ್ಟ್ ಆಗ್ತೈತಿ. ಸೊ ಹಿಂಗೆ ಡೈರೆಕ್ಟ್ ರೆಫರ್ ಮಾಡಿದ್ರೆ ಇರ್ತಂದ್ರೆ ಕೆಲವೊಬ್ರಿಗೆ ತಿಳಿತದ, ಕೆಲವೊಬ್ರಿಗೆ ತಿಳಿಯಂಗಿಲ್ಲ. ಓಕೆ, ಇಲ್ಲಿದೆ ನೋಡ್ರಿ, ಇವು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಚಾಪ್ಟರ್ದು ಮೋಸ್ಟ್ಲಿ. ಸೊ ಅದು ಚಾಪ್ಟರ್ ಮುಗೀತು. ಈಗ ಒಂದನೇ ಚಾಪ್ಟರ್ ಏನಪ್ಪಾ ಅಂದ್ರೆ ಸೊ ದಟ್ ಇಸ್ ರೀಪ್ರೊಡಕ್ಷನ್ ಇನ್ ಸೊ ಆರ್ಗಾನಿಸಮ್ಸ್, ಅದು ಡಿಲೀಟ್ ಆಗಿದೆ. ಈಗ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅದ. ಸೊ ಇಲ್ಲಿ ಡಿಟೇಲ್ ಆಗಿ ಹೌ ದಟ್ ಪಾಸಿಂಗ್ ಪ್ಯಾಕೇಜ್ ಇಟ್ ಇಸ್ ದೇರ್ ಯು ಕ್ಯಾನ್ ಸಿ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ನ ಪಾಸಿಂಗ್ ಪ್ಯಾಕೇಜ್ ನ ಕೊಡಲಾಗಿದೆ. ಸೊ ಈಗ ಸಲ 2025 ಎಕ್ಸಾಮ್ ಕ ಎಷ್ಟು ಅಪಿಯರ್ ಆಗ್ತಾವ ಅನ್ನೋದು ಸೊ ಲೆಟಸ್ ವಿ ಶಾಲ್ ಸಿ ಆಫ್ಟರ್ ದಿ ಎಕ್ಸಾಮ್ ಮುಗಿದ ಬಳಿಕ ನೋಡೋಣ ಅಂತ. ಓಕೆ, ಹಿಂಗ ಎಲ್ಲಾ ಚಾಪ್ಟರ್ ಕೊಟ್ಟೈತಿ ಕಂಪ್ಲೀಟ್ ಆಗಿ. ಈ ಡಯಾಗ್ರಾಮ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ, ಮ್ಯಾಚೂರ್ಡ್ ಎಂಬ್ರಿಯೋ ಶಾಕ್ ಡಯಾಗ್ರಾಮ್. ಸೊ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನಿಮ್ಮ ಸೀನಿಯರ್ಸ್ಗಿನು ಈ ವಿಡಿಯೋನ ಕಳಿಸ್ಕೊಡ್ರಿ, ಅವ್ರಿಗೂ ರೆಫರ್ ಮಾಡ್ಲಿಕ್ಕೆ ಹೇಳ್ರಿ. ಸೊ ದೇ ಕ್ಯಾನ್ ಯುಟಿಲೈಸ್. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಸೊ ಕನ್ಸರ್ನ್ ಟು ದಿ ಕೆಮಿಸ್ಟ್ರಿ ಒಂದು ತೋರಿಸಿರ್ತಾವ ನೋಡ್ರಿ. ಮ್ಯಾಥ್ಸ್ ಆಲ್ರೆಡಿ ಪ್ರಿವಿಯಸ್ ತೋರ್ಸೈತಿ, ಇನ್ನೂ ಒಂದ್ಸಲ ಫಾಸ್ಟ್ ಆಗಿ ತೋರಿಸಿರ್ತಾವ ನೋಡ್ರಿ. ಬಯಾಲಜಿದು ಮುಗೀತು. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಮ್ಯಾಥಮೆಟಿಕ್ಸ್ ಜಸ್ಟ್ ಒಂದ್ಸಲ ನೋಡ್ಬಿಡ್ರಿ, ಫಾಸ್ಟ್ ಆಗಿ ಹೋಗೋಣಂತ. ಮ್ಯಾಥಮೆಟಿಕ್ಸ್ ಆಗ ನಾನು ಕೆಮಿಸ್ಟ್ರಿ ಒಂದು ತೋರಿಸಿ ಕಂಪ್ಲೀಟ್ ಮಾಡ್ಕೊಟ್ಟಿರ್ತದೆ. ಸೊ ಇಲ್ಲಿ ಮ್ಯಾಥಮೆಟಿಕ್ಸ್. ಓಕೆ, ಸೇಮ್ ಪ್ಯಾಟರ್ನ್ ಒಳಗಡೆ ಇದೆ. ಅದು ಯಾವ ತರ ಒಂದು ಪ್ರಿಪೇರ್ ಮಾಡೋದಲ್ಲ ಅದೇ ತರನೇ. ಸೊ ಇವೆಲ್ಲಾನು ಪ್ಲಾನ್ ಪ್ರಕಾರ ಇಂಜಿನಿಯರ್ಸ್ ದಿಂದ ಇವು ಏನಪ್ಪಾ ಅಂದ್ರೆ ಸ್ಟಡಿ ಮೆಟೀರಿಯಲ್ ಪಾಸಿಂಗ್ ಪ್ಯಾಕೇಜ್ ನ ಪ್ರಿಪೇರ್ ಮಾಡೈತಿ. ಸೊ ಅಂದ್ರೆ ಪ್ಲಾನ್ ಹಾಕಿ ಕರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಮಿಸ್ ಆಗಿರಬಾರ್ದು ನಿಮ್ಗೆ ಥಿಯರಿ ಎಕ್ಸಾಮ್ ಮಾರ್ಕ್ಸ್ ಅನ್ನಂಗ ಪ್ರಿಪೇರ್ ಮಾಡೈತಿ. ಸೊ ಸುಮ್ಮ ನಾವು ಪಾಸಿಂಗ್ ಪ್ಯಾಕೇಜ್ ಪ್ರಿಪೇರ್ ಮಾಡಿವಿ ಅನ್ನಂಗಲ್ಲ. ಆಲ್ರೆಡಿ ನಿಮ್ಗೆ ಎಕ್ಸಾಮ್ ಬರ್ದವ್ರಿಗೆ ಯಾರು ಇದು ರೆಫರ್ ಮಾಡಿರಲ್ಲ ಎಷ್ಟು ಯೂಸ್ ಆಗಿದೆ ಅಂತೇಳಿ ಅವ್ರ ಬೈಲೇನೆ ಕೇಳ್ಕೊಳ್ರಿ. ಸೊ ಆಲ್ರೆಡಿ ನಾವು ವಿತ್ ಪ್ರೂಫ್ನು ತೋರಿಸೈತಿ. ಇನ್ನೂ ಅಷ್ಟು ಡೌಟ್ ಇತ್ತಂದ್ರೆ ನೀವು ಬಂದು ಕೋಚಿಂಗ್ ಬಂದು ಹಾರ್ಡ್ ಕಾಪಿನೇ ಪ್ರಿಂಟ್ ಹಾಕಿ ಇಟ್ಟಿರ್ತದಲ್ಲ ಅದನ್ನೇ ನೋಡಿ ಕನ್ಫರ್ಮೇಶನ್ ಮಾಡ್ಕೋಬಹುದು. ಓಕೆ, ಸೊ ಈ ತರ ಎಲ್ಲಾ ಇಂಪಾರ್ಟೆಂಟ್ ಚಾಪ್ಟರ್ ವೈಸ್ ಕ್ವಶನ್ಸ್ ನ ಕೊಡಲಾಗಿದೆ. ಅದು ಒಂದೇನ ಫಿಸಿಕ್ಸ್ ಆಗಿರ್ಲಿ, ಕೆಮಿಸ್ಟ್ರಿ ಆಗಿರ್ಲಿ, ಬಯಾಲಜಿ ಆಗಿರ್ಲಿ ಎಲ್ಲಾನು ಒಂದೇ ಪ್ಯಾಟರ್ನ್ ಒಳಗಡೆ ನಿನ್ನೆ ಇದೇ ಎಕ್ಸಾಮ್ ಬಿದ್ದಿತ್ತು ನೋಡ್ರಿ. ಇದೇ ಕ್ವಶನ್, ಥರ್ಡ್ ಕ್ವಶನ್. ಸೊ ದಟ್ ಈಸ್ 4x + 3y + 2z = 60 ಅಂತೇಳಿ ಇದನ್ನೇ ಸಾಲ್ವ್ ಅಂತೇಳಿ 5 ಮಾರ್ಕ್ಸ್ ಬಿದ್ದಿತ್ತು. ಸೊ ಅಂದ್ರೆ ಎಲ್ಲಾ ಚಾಪ್ಟರ್ಸ್ ದಾಗಿನು ಆಲ್ಮೋಸ್ಟ್ ನಿನ್ನೆದ ಮ್ಯಾಥಮೆಟಿಕ್ಸ್ ಏನಪ್ಪಾ ಅಂದ್ರೆ ಪ್ರಿವಿಯಸ್ ಇಯರ್ ದೇ ಕ್ವಶನ್ಸ್ ನ ರಿಪೀಟ್ ಆಗಿದ್ದಾವ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಮತ್ತೆ ನಿಮ್ 2026ಗೂ ಅದೇ ತರನೇ ಹೆಲ್ಪ್ ಆಗ್ಬೋದು. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಆಲ್ರೆಡಿ ಸೊ ಕಂಪ್ಲೀಟ್ ಆಗಿ ಮೋಸ್ಟ್ ಪ್ರಾಬಬ್ಲಿ ವಿಡಿಯೋನು ಲೆಂಗ್ದಿ ಆಗಿರ್ಬೋದು. ಸೊ ಎಲ್ಲಾ ಚಾಪ್ಟರ್ಸ್ ಇಲ್ಲಿ ಕ್ವಶನ್ಸ್ ನ ಕೊಟ್ಟು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವ್ರದ್ದು ಕ್ವಶನ್ ವಿತ್ ಆನ್ಸರ್ಸ್ ಇಲ್ಲಿದೆ ನೋಡ್ರಿ ಒಂದೇ ಚಾಪ್ಟರ್ಸ್. ಸೊ ಕ್ವಶನ್ ವಿತ್ ಆನ್ಸರ್ಸ್ ನ ದಟ್ ಈಸ್ ದ ಪಾಸಿಂಗ್ ಪ್ಯಾಕೇಜ್. ಸೊ ಎಲ್ಲಾ ಪೇಜ್ ನ ರೆಫರ್ ಮಾಡ್ಲಿಕ್ಕೆ ಎದಕ್ಕಂದ್ರ ಕೀ ಆನ್ಸರ್ಸ್ ಕೊಟ್ಟಿರ್ತದ, ಕ್ವಶನ್ ಪೇಪರ್ ಕೊಟ್ಟಿರ್ತದ. ನೆಕ್ಸ್ಟ್ ಎಲ್ಲಾ ಚಾಪ್ಟರ್ಸ್ ಏನಪ್ಪಾ ಅಂದ್ರೆ ಕ್ವಶನ್ ಅಂಡ್ ಆನ್ಸರ್ಸ್ ನ ಪಾಸಿಂಗ್ ಪ್ಯಾಕೇಜ್ ಆಗಿರ್ತದ. ಅದಕ್ಕೆ ನಂಬರ್ ಆಫ್ ಪೇಜಸ್ ಜಾಸ್ತಿ ಆಗಿರ್ತಾವ. ಕೆಲವರು ನಂಬರ್ ಆಫ್ ಪೇಜಸ್ ನ ನೋಡಿ ಸೊ ಅಷ್ಟ ಹೆಂಗ್ ಓದನು ಇಷ್ಟ ಹೆಂಗ್ ಓದನು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಓದ್ಕೊಳ್ರಿ. ಯೂಸ್ ಇದ್ದು ಕ್ಲಾಸಿಗೆ ಬಂದ್ರೆ ಕಂಪ್ಲೀಟ್ ಆಗಿ ನಿಮಗೆ ಏನ್ ಓದ್ಬೇಕು ಏನ್ ಓದ್ಬಾರ್ದು ಯಾವ ತರ ಓದಿದ್ರೆ ನಿಮಗೆ ಹೆಲ್ಪ್ ಆಗ್ತೈತೆ ಅನ್ನೋದು ಡಿಸ್ಕಷನ್ ಮಾಡಿ ಕೊಟ್ಟಿರ್ತ. ಆಲ್ರೆಡಿ ಇದು PDF ನ ಕಳಿಸ್ಬಿಟ್ಟಿದ್ರೆ ನೀವೇ ಡಿಸಿಷನ್ ತಗೋಬಹುದು. ಸೊ ನೆಕ್ಸ್ಟ್ ಸರ್ ಅಂದ್ರೆ ಕೆಮಿಸ್ಟ್ರಿ ಒಂದು ತೋರಿಸಿ ಇವತ್ತಿನ ಕ್ಲಾಸ್ ನ ಮುಗಿಸ್ಕೊಟ್ಟಿರ್ತದ. ಸೊ ಮ್ಯಾಥಮೆಟಿಕ್ಸ್ ಇದು ಮುಗೀತು. ನೆಕ್ಸ್ಟ್ ಸರ್ ಕೆಮಿಸ್ಟ್ರಿ ಒಂದು ತೋರಿಸಿರ್ತದ ನೋಡ್ರಿ. ಸೊ ಮೋಸ್ಟ್ ಪ್ರಾಬಬ್ಲಿ ಕೆಮಿಸ್ಟ್ರಿ. ಸೊ ಲೆಟ್ ಅಸ್ ಯು ಕ್ಯಾನ್ ಸಿ. ಸೊ ಕಮ್ ಬ್ಯಾಕ್ ಟು ದ ಕೆಮಿಸ್ಟ್ರಿ. ಸೊ ಇಲ್ಲಿ ಕೆಮಿಸ್ಟ್ರಿ ಒಂದು ತೋರಿಸಿರ್ತದ. ಸೊ ಯು ಕ್ಯಾನ್ ಗ್ಲಾನ್ಸ್ ಕನ್ಸರ್ನ್ ಟು ದಿ ಕೆಮಿಸ್ಟ್ರಿ. ಸೊ ಅದರದ್ದು ಪಾಸಿಂಗ್ ಪ್ಯಾಕೇಜ್ ನ ಯಾವ ತರ ಇದೆ ಅಂತ ಅನ್ನೋದು. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಮತ್ತ ಬಯಾಲಜಿದು. ಸೊ ಇವಾಗ ಏನ್ರಿ ಸರ್ ಅಂತಂದ್ರ ಸೊ ಕೆಮಿಸ್ಟ್ರಿದು ಪಾಸಿಂಗ್ ಪ್ಯಾಕೇಜ್. ಸೊ ಯಾಕಂದ್ರೆ ಕೆಲವೊಬ್ರಿಗೆ ಕೆಮಿಸ್ಟ್ರಿನೇ ಟಫ್ ಅಂತಿರ್ತಾರ. ಏನ್ ಟಫ್ ಇಲ್ಲ, ಇದ್ರಷ್ಟು ಈಸಿ ಯಾವುದು ಇಲ್ಲ. ಇದ್ರಾಗಂತೂ ಪಾಸ್ ಆಗ್ಲಿಕ್ಕೆ ವೆರಿ ಎಕ್ದಮ್ ಏನಪ್ಪಾ ಅಂದ್ರೆ ಪ್ಲಾನ್ ಪ್ರಕಾರ ಕೆಲವೊಂದಿಷ್ಟು ಕ್ವಶನ್ಸ್ ನ ಪ್ರಿಪೇರ್ ಮಾಡೈತಿ. ಆ ಕ್ವಶನ್ಸ್ ನ ರೆಫರ್ ಮಾಡಿದ್ರ ಅಂದ್ರ ದೆನ್ ಯು ವಿಲ್ ಗೆಟ್ ದ ಪಾಸ್. ಸೊ ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನ ಕೊಟ್ಟೈತಿ ನೋಡ್ರಿ. ಸೊ ಲೈಕ್ ಯಾವ್ದ್ರಿ ಸರ್ತ ಪ್ರಾಬ್ಲಮ್ಸ್ ಅನ್ನ. ಸೊ ಯಾವ್ದ್ರಿ ಸರ್ತ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಮ್ಯಾಲ. ನೆಕ್ಸ್ಟ್ ಸರ್ತ SHE ಇದು.
ನೆಕ್ಸ್ಟ್ ಸರ್ತ ಪ್ಯಾರಡೈಸ್ ಲಾಸ್ದು. ಸೊ ಇದ್ರ ಮೇಲೆ ಡೆರಿವೇಷನ್ಸ್ ಇಂಥವೆಲ್ಲಾನು SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್, ಇಥನಾಲ್ ಟು ಇಥಿನ್ ಕನ್ವರ್ಷನ್. ನೆಕ್ಸ್ಟ್ ಸರ್ತ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಆಫ್ ದಿಸ್ ಸೊ ಕಂಪೌಂಡ್ಸ್. ನೆಕ್ಸ್ಟ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಹೈಬ್ರಿಡೈಸೇಷನ್. ನೆಕ್ಸ್ಟ್ ಸರ್ಟನ್ ಜೊಮೆಟ್ರಿ, ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಹಿಂಗ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಾನ್ಸೆಪ್ಟ್ಸ್ ಇಲ್ಲಿ ಕೊಡಲಾಗಿದೆ. ಯು ಕ್ಯಾನ್ ಪ್ರಾಕ್ಟೀಸ್ ದೋಸ್. ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದ್ರೆ ಚಾಪ್ಟರ್ ವೈಸ್ ನ ಡಿವೈಡ್ ಮಾಡಿ ಕೊಟ್ಟಿದ್ದೀವಿ. ಮತ್ತೆ ಪಾರ್ಟ್ ವೈಸ್, ಪಾರ್ಟ್ ಸಿ ದಾಗ, ಪಾರ್ಟ್ ಡಿ ದೊಳಗ ಅಂತೇಳಿ ಈ ತರ ಇಂಪಾರ್ಟೆಂಟ್ ಕ್ವಶನ್ಸ್ ನ ಸೊ ಇಲ್ಲಿ ಕೊಡಲಾಗಿದೆ. ಇವು 2025 ಇವೇ ಹೆಲ್ಪ್ ಆಗ್ತಾವ. 2026 ಸರ್ತ ಇವೇ ಹೆಲ್ಪ್ ಆಗ್ತಾವ. ಈ 45 ಕ್ವಶನ್ಸ್ ನ ಪ್ರಿಪೇರ್ ಮಾಡಿದ್ರಂದ್ರೆ ಯಾವುದೇ ಕಾರಣಕ್ಕೂ ಕೆಮಿಸ್ಟ್ರಿ ಅನ್ನೋದು ಫೇಲ್ ಆಗಲಿಕ್ಕೆ ನೋವೇರ್ ಚಾನ್ಸ್. 100% ನಿಮಗೆ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅದಕ್ಕಿಂತ ಹೆಚ್ಚಿಂದ ಸ್ಕೋರ್ ಮಾಡ್ಕೋಬಹುದು. ಸೊ ಅದಕ್ಕೆ ನಿಮ್ಮ ಜೂನಿಯರ್ಸಿಗೆ ತಿಳಿಸ್ರಿ. ಆಲ್ರೆಡಿ ನಿಮ್ಗೆ ಸೊ ಯೂಸ್ ಮಾಡಿದ್ದು ಇದ್ದಿರ್ತದ. ನೆಕ್ಸ್ಟ್ ಏನ್ರಿ ಸರ್ ಅಂದ್ರೆ ಕೆಲವೊಬ್ರು 2025 ದೊಳಗೆ ಯಾರು ಎಕ್ಸಾಮ್ ಬರಿತಾ ಇದ್ದಿಲ್ಲ ಅವರು 2025 ದಾಗ ಫಸ್ಟ್ PUC ಮುಗಿಸಿ 2025 ಯಾರು ಸೆಕೆಂಡ್ PUC ಹೋಗಿದಾರಲ್ಲ ಅವ್ರಿಗೂ ತಿಳಿಸ್ತೀನಿ. ಯಾಕಂತಂದ್ರೆ ಕೆಲವೊಬ್ಬರಿಗೆ ರೆಫರ್ ಮಾಡಿರ್ತಾರೆ, ಕೆಲವೊಬ್ರು ರೆಫರ್ ಮಾಡಿದಿಲ್ಲ. ಇಲ್ಲಿ ಕ್ವಶನ್ ಪೇಪರ್ ನು ಕೊಡ್ಲಾಗಿದೆ, ಮಾಡಲ್ ಕ್ವಶನ್ ಪೇಪರ್ಸ್ ಅದು. ಸೊ ಜಸ್ಟ್ ಯು ಕ್ಯಾನ್ ಗ್ಲಾನ್ಸ್. ಸೊ ಈಗ ಒಂದು ಚಾಪ್ಟರ್ ವೈಸ್ ಯಾವ ತರ ಇದೆ ಅಂತ ಅನ್ನೋದು ತೋರಿಸಿರ್ತದೆ, ಸ್ಕ್ರಾಲ್ ಮಾಡಿ. ಸೊ ಜಸ್ಟ್ ಯು ಕ್ಯಾನ್ ಸಿ. ಯಾಕಂದ್ರೆ ಕಂಪ್ಲೀಟ್ ಆಗಿ ಇದ್ರದ್ದು PDF ನ ಡೌನ್ಲೋಡ್ ಮಾಡ್ಕೋರಿ, ನಿಮ್ಗೆ ಹೆಲ್ಪ್ ಆಗ್ತದೆ, ಸ್ಟಡಿ ಮಾಡ್ಕೊಳ್ರಿ. ಸೊ ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಅಂತ ಹೇಳಿ ಚಾಪ್ಟರ್ ನಂಬರ್ ಚೇಂಜ್ ಇರ್ತದೆ, ಬಟ್ ಟೈಟಲ್ ಅಂತ ಸೇಮ್ ಇರ್ತದೆ. ಸೊ ಈ ತರ ಪಾಸಿಂಗ್ ಪ್ಯಾಕೇಜ್ ಕೆಲವೊಂದಿಷ್ಟು ಟೈಪ್ ಮಾಡೈತಿ, ಕೆಲವೊಂದಿಷ್ಟನ್ನ ಬರ್ದಿದ್ದನ್ನ ಇದೈತಿ. ಸೊ ಇಲ್ಲಿ ಇದೆ ನೋಡ್ರಿ, ಇದು ಬರ್ದಿದ್ದ ಕಂಟೆಂಟ್. ಒಟ್ನಲ್ಲಿ ಕರೆಕ್ಟ್ ಆಗಿ ಓದಲಿಕ್ಕೆ ಏನ್ ಬೇಕಲ್ಲ ಅದನ್ನ ಪರ್ಫೆಕ್ಟ್ ಆಗಿ ಅವೈಲಬಿಲಿಟಿ ಮಾಡಿಕೊಟ್ಟಿರ್ತದ. ಸೊ ಅದಕ್ಕೆ ಪಾಸಿಂಗ್ ಪ್ಯಾಕೇಜ್ ರೆಫರ್ ಮಾಡಿದ್ರಿ ಅಂತಂದ್ರೆ ನಿಮ್ ಸ್ಟಡಿಗೆ ಹೆಲ್ಪ್ ಆಗ್ತದೆ. ಅದೇ ವೆಕೇಶನ್ ಕ್ಲಾಸಸ್ಗೆ, ರೆಗ್ಯುಲರ್ ಕ್ಲಾಸಸ್ಗೆ ಬಂದು ಕಲ್ತ್ ಬಳಕ ರೆಫರ್ ಮಾಡಿದ್ರೆ ಇನ್ನೂ ಇಫೆಕ್ಟಿವ್ ಹೆಚ್ಚಿಗೆ ಇರ್ತೈತಿ. ಓಕೆ, ಈ ತರ ಎಲ್ಲಾದ್ರದ್ದು 4 ಡಿಸ್ಕಷನ್ ಮಾಡೈತೆ. ಸೊ ಅದಕ್ಕೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಿರಲ್ಲ, ವೆಕೇಶನ್ಕ ಯಾವಾಗ ಆಗ್ತದ, ಯಾವ್ದು ಮಾರ್ನಿಂಗ್ ಬ್ಯಾಚಿಗೆ ಆಗ್ತದ ಅನ್ನೋರು ಮಾರ್ನಿಂಗ್ ಬ್ಯಾಚಿಗೆ ಬರ್ಬೋದು, ಈವ್ನಿಂಗ್ ಬ್ಯಾಚಿಗೆ ಆಗ್ತದ ಅನ್ನೋರು ಈವ್ನಿಂಗ್ ಬ್ಯಾಚಿಗೆ ಬರ್ಬೋದು. ಓಕೆ, ಈಗ ವೆಕೇಶನ್ ಆಗಂಗಿಲ್ರಿ ಸರ್ ನಾವು ಜೂನ್ ಹಿಡಿದು ಬರ್ತೀವಿ ಅನ್ನೋರು ಜೂನ್ ಹಿಡಿದು ಬರ್ಬೋದು. ಓಕೆ, ಎಷ್ಟು ಪಾಸಿಬಲ್ ಆಗ್ತದ ಅಷ್ಟು ನೀವು ಜಲ್ದಿ ಕಲ್ತಷ್ಟು ನಿಮಗೆ ಬೆಸ್ಟ್. ಯಾಕ್ರಿ ಸರ್ ಅಂತಂದ್ರೆ ರಿವಿಷನ್ ಹೆಲ್ಪ್ ಆಗ್ತೈತಿ. ಕೆಲವೊಬ್ರು ಲಾಸ್ಟ್ ಮೂಮೆಂಟಿಗೆ ಆಲ್ರೆಡಿ ಲಾಸ್ಟ್ 2024 ದಾಗ ಏನ್ ನಾವು ಡಿಸೆಂಬರ್ದ ಕ್ರಾಶ್ ಕೋರ್ಸ್ ಇಟ್ಟಿದ್ದೇವೆ. ಸೊ ಅರೌಂಡ್ 10 to 15 ಮೆಂಬರ್ಸ್ ಅವಾಗ ಬಂದು ಅಡ್ಮಿಷನ್ ತಗೊಂಡಿದ್ದಾರೆ. 10 to 15 ಮೆಂಬರ್ಸ್. ಇನ್ನು ಕೆಲವೊಬ್ರು ಅಕ್ಟೋಬರ್ದಾಗ 10 to 15 ಮೆಂಬರ್ಸ್ ತಗೊಂಡಿದ್ದಾರೆ, ನವೆಂಬರ್ದಾಗ 10 to 15. ಸೊ ಅರೌಂಡ್ 30 to 40 ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಕ್ಟೋಬರ್ ಟು ಡಿಸೆಂಬರ್ ಒಳಗಡೆ ಅಡ್ಮಿಷನ್ ತಗೊಂಡಿದ್ದಾರೆ. ಸೊ ಥ್ರೂ ಔಟ್ ಇಯರ್ ಎಲ್ಲಾ ಕಡೆ ತಿರುಗಾಡಿ ಅವ್ರಿಗೆ ತಿಳಿದಿಲ್ಲ ಅಂತೇಳಿ ಕನ್ಫರ್ಮ್ ಆದೊಳಗೆ ಇಲ್ಲಿ ತಿಳಿತದ ಅಂತೇಳಿ ಬಂದು ಅಡ್ಮಿಷನ್ ತಗೊಂಡಿದ್ದಾರೆ. ಬಟ್ ಹೈಯೆಸ್ಟ್ ಫೀಸ್ ಕಟ್ಟಿನೂ ಸೊ ಅವಾಗ ಏನಪ್ಪಾ ಅಂದ್ರೆ ಒಟ್ಟು ಪಾಸ್ ಆದ್ರೆ ಸಾಕು ಅನ್ನೋಂತ ಲೆವೆಲ್ಗೆ ಬಂದಿದ್ರು. ಆದ್ರೆ ಕರೆಕ್ಟ್ ಆಗಿ ಅವ್ರಿಗೆ ಮುಗಿಸ್ಕೊಟ್ಟೈತಿ. ಕೆಲವೊಬ್ರು ಇರ್ರೆಗ್ಯುಲರ್ ಆಗಿ ಕ್ಲಾಸಸ್ ಅಟೆಂಡ್ ಆಗಿರ್ತಾರ, ಅವ್ರಿಗಂತೂ ಅರ್ಧಂಬರ್ಧನೇ ಮತ್ತೆ ಯೂಸ್ ಆಗಿರ್ತದೆ. ಯಾರು ರೆಗ್ಯುಲರ್ ಆಗಿ ಅಟೆಂಡ್ ಆಗಿರ್ತಾರಲ್ಲ 200% ನಿನ್ನೆ ಮ್ಯಾಥಮೆಟಿಕ್ಸ್ ದನು ಎಕ್ಸಾಮ್ ಅದರನ್ನೇ ಬಂದಾವ. ಓಕೆ, ಸೊ ಬೇಕಾದಂಗ ಅವ್ರ ಕ್ಲಾಸ್ ನೋಟ್ಸ್ ನ ಇಟ್ಕೊಂಡು ಚೆಕ್ ಮಾಡ್ಕೋದ್ರಿ. ಸೊ ನಿಮ್ಗೆ ಕನ್ಫರ್ಮ್ ಆಗ್ತದೆ. ನೆಕ್ಸ್ಟ್ ಫಿಸಿಕ್ಸ್ ಗೆ ಸರ್ತ ಅದೇ ತರ ನೆಕ್ಸ್ಟ್ 7th ಡೇಟಿಗೆ ಏನಿದೆಲ್ಲ ಅದಕ್ಕೆ ಹೆಲ್ಪ್ ಆಗ್ತದೆ, ಕೆಮಿಸ್ಟ್ರಿಗೆ ಹೆಲ್ಪ್ ಆಗ್ತದೆ, ಬಯಾಲಜಿಗೆ. ಸೊ ಮೋಸ್ಟ್ ಪ್ರಾಬಬ್ಲಿ ಆಲ್ಮೋಸ್ಟ್ 1 hour ದಷ್ಟು ಡಿಸ್ಕಷನ್ ಮಾಡಿದ್ವಿ ವೆಕೇಶನ್. ಸೊ ಕಂಪ್ಲೀಟ್ ಆಗಿ ಈ ವಿಡಿಯೋನ ವಾಚ್ ಮಾಡಿದ ಬಳಿಕ ನಾವು ಆಕ್ಚುಲಿ ಏನ್ ಮಾಡ್ತೀವಿ ವೆಕೇಶನ್ ದೊಳಗ ರೆಗ್ಯುಲರ್ ಕ್ಲಾಸಸ್ ದೊಳಗ ಅನ್ನೋದು ಔಟ್ಲೈನ್ ಸಿಕ್ಕಿರ್ತದ. ಸೊ ಅದಕ್ಕೆ ಡೆಮೋ ಕ್ಲಾಸಸ್ಗೆ ಆಗೋರು ಡೆಮೋ ಕ್ಲಾಸಸ್ಗೆ ಬಂದು ಯುಟಿಲೈಸೇಷನ್ ತಗೊಳ್ರಿ. ಇಲ್ಲ ಅಂದರು ನೆಕ್ಸ್ಟ್ ಡೈರೆಕ್ಟ್ ಆಗಿ ನಾವು ಅಡ್ಮಿಷನ್ ಮಾಡ್ಕೊಂಡು ಬರ್ತೀವ್ರಿ ಸರ್ ಅಂತಂದ್ರೆ ಅಡ್ಮಿಷನ್ ಮಾಡ್ಕೊಂಡು ಕ್ಲಾಸಸ್ ಅಟೆಂಡ್ ಆಗ್ರಿ. ನೆಕ್ಸ್ಟ್ ಮಾರ್ನಿಂಗ್ ಆಗ್ತದ ಅನ್ನೋದು ಮಾರ್ನಿಂಗ್ ಬರ್ರಿ, ಈವ್ನಿಂಗ್ ಆಗ್ತದ ಅನ್ನೋದು ಈವ್ನಿಂಗ್ ಬರ್ರಿ. ಸೊ ಇಷ್ಟೆಲ್ಲ ಆಗಿ ಹೇಳಿದ ಬಳಕನು ಇನ್ನು ಕೆಲವರಿಗೆ ಟೈಮ್ ಸೆಟ್ ಆಗಂಗಿಲ್ಲ ಅಂದ್ರ ಅವರಿಗೆ ಸೊ ಅವ್ರ ಚಾಯ್ಸ್ ಯಾವಾಗ ಬೇಕಾದಲ್ಲಿ ಎಲ್ಲಿ ಬೇಕಾದಲ್ಲಿ ಹೋಗಿ ಕಲ್ತು ಒಟ್ನಲ್ಲಿ ಪರ್ಫೆಕ್ಟ್ ಆಗಿ ರಿಸಲ್ಟ್ ಮಾಡ್ಕೊಂಡು ದಿ ಬೆಸ್ಟ್ ವೇದೊಳಗೆ ಬ್ರೈಟ್ ಫ್ಯೂಚರ್ ನ ಕ್ರಿಯೇಟ್ ಮಾಡ್ಕೊಂಡ್ರ ಸೊ ಅವರಿಗೆ ಅನುಕೂಲ ಆಗ್ತೈತಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಂಡ್ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ಗೆ ಎಲ್ಲರಿಗೆ ಶೇರ್ ಮಾಡ್ರಿ, ಅವರಿಗೆ ಯೂಸ್ ಆಗ್ಲಿ. ಯಾಕಂದ್ರೆ ಪಾಸಿಂಗ್ ಪ್ಯಾಕೇಜ್ ಎಲ್ಲಾ ಕಂಪ್ಲೀಟ್ ಪಾಸಿಂಗ್ ಪ್ಯಾಕೇಜ್ ದಾಗಿರ್ಲಿ ಮತ್ತೆ ಕೀ ಆನ್ಸರ್ಸ್ ದಾಗಿರ್ಲಿ. ಸೊ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತದೆ, ಟೆಲಿಗ್ರಾಮ್ ಚಾನಲ್ ದಾಗಿರ್ಲಿ. ಸೊ ಮತ್ ಪಾಸಿಂಗ್ ಪ್ಯಾಕೇಜ್ ಬೇಕಂದವ್ರಿಗೆ ವಾಟ್ಸಪ್ಗೆ ರಿಕ್ವೆಸ್ಟ್ ಮಾಡ್ಕೋರಿ. ವಾಟ್ಸಪ್ ಗ್ರೂಪ್ ಕೊಟ್ಟಿರ್ತದ ಒಂದು, ಅದಕ್ಕೆ ಜಾಯ್ನ್ ಆಗಿ ಸೊ ಅಲ್ಲಿದಿಂದ PDF ಮಟೀರಿಯಲ್ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.